ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೇಶಿಲ್. ಸೊ ಇವತ್ತಿನ ವಿಡಿಯೋ ನಾವು ಪ್ರೊಬಬಿಲಿಟಿ ಅನ್ನೋ ಚಾಪ್ಟರ್ ಕಂಟಿನ್ಯೂ ಮಾಡ್ತಾ ಇರೋಣ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಲಾಸ್ಟ್ ಕ್ಲಾಸ್ ನಾವು ಪ್ರೊಬಬಿಲಿಟಿ ಚಾಪ್ಟರ್ ಶುರು ಮಾಡಿದ್ವಿ ಅಂಡ್ ನಮ್ಗೆ ಏನ್ ಕಾನ್ಸೆಪ್ಟ್ ಬೇಕಾಗಿತ್ತು ಸ್ವಲ್ಪ ಎಕ್ಸರ್ಸೈಸ್ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಅದನ್ನ ನಾವು ಕಲ್ತ್ಕೊಂಡಿದೀವಿ. ಫಾರ್ ಎಕ್ಸಾಂಪಲ್ ಪ್ರೊಬಬಿಲಿಟಿ ಅಂದ್ರೆ ಏನು, ಈವೆಂಟ್ಸ್ ಅಂದ್ರೆ ಏನು, ಎಕ್ಸ್ಪೆರಿಮೆಂಟ್ಸ್ ಅಂದ್ರೆ ಏನು, ಈವೆಂಟ್ಸ್ ಅಲ್ಲಿ 4 ಟೈಪ್ಸ್ ಆಫ್ ಈವೆಂಟ್ಸ್ ಇದೆ ಅದನ್ನ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ನಾವು 3 ಫಾರ್ಮ್ ಡಿಸ್ಕಸ್ ಮಾಡಿದ್ವಿ. ಸೊ ಅದೆಲ್ಲ ಒಂದ್ಸತಿ ರೀಕ್ಯಾಪ್ ಮಾಡೋಣ, ಫಾಸ್ಟ್ ಆಗಿ ನಾವು ರಿವೈಸ್ ಮಾಡೋಣ ಏನ್ ನಾವು ಸ್ಟಡಿ ಮಾಡಿದ್ವಿ ಅಂತ. ಅದನ್ನ ಸ್ಟಡಿ ಮಾಡಿದ್ಮೇಲೆ ನಾವು ಎಕ್ಸರ್ಸೈಸ್ 14.1 ಅನ್ನು ಸಾಲ್ವ್ ಮಾಡ್ತಾ ಇರೋಣ. ಸೊ ಈ ಚಾಪ್ಟರ್ ನಮಗೆ ಬರೀ ಒಂದೇ ಒಂದು ಎಕ್ಸರ್ಸೈಸ್ ಇದೆ 14.1. ಸೊ ಅದರಲ್ಲಿ 25 ಕ್ವಶನ್ಸ್ ಇದೆ. ನಾವು ಇವಾಗ ಸೊ ದಿನಕ್ಕೆ ಒಂದು ಅರೌಂಡ್ 9 ಕ್ವಶನ್ ಸಾಲ್ವ್ ಮಾಡ್ತಾ ಇರೋಣ. ಸೊ ಫಸ್ಟ್ ಡೇ 9 ಕ್ವಶನ್. ಸೊ ಇವತ್ತು ನಾವು 9 ಕ್ವಶನ್ ಸಾಲ್ವ್ ಮಾಡ್ತಿರ್ತೀವಿ. ಸೊ ನಾಳೆ 8 ಕ್ವಶನ್ಸ್, ನಾಳಿದ್ದು 8 ಕ್ವಶನ್ಸ್. ಸೊ 16th ಡಿಸೆಂಬರ್ ನಿಮಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಸೊ ಇವಾಗ ಶುರು ಮಾಡೋಣ. ಫಸ್ಟ್ ಏನಪ್ಪ ಮಾಡೋಣ ಅಂದ್ರೆ ಫಸ್ಟ್ ರೀಕ್ಯಾಪ್ ಮಾಡ್ಬಿಡೋಣ. ಸೊ ಏನ್ ನಾವು ಸ್ಟಡಿ ಮಾಡಿದ್ವಿ ಅಂತ. ಸೊ ಫಾಸ್ಟ್ ಅಲ್ಲಿ ರೀಕ್ಯಾಪ್ ಹೇಳ್ತಾ ಇರ್ತೀನಿ. ಸೊ ಏನಪ್ಪಾ ಅಂತಂದ್ರೆ ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಫಸ್ಟ್ ಪ್ರೊಬಬಿಲಿಟಿ ಆಫ್ ಈವೆಂಟ್. ಇದನ್ನ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದು ನಾವು ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್. ಸೊ ಇದನ್ನ ಫಾರ್ಮುಲಾ ಆಗಿರುತ್ತೆ ಪ್ರೊಬಬಿಲಿಟಿನ ಕಂಡುಹಿಡಿಯಕ್ಕೆ. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾವಾಗ ಗೊತ್ತು, ಶೋರ್ ಇವೆಂಟ್ ಅಂದ್ರೆ ಏನು ಮತ್ತೆ ಇಂಪಾಸಿಬಲ್ ಇವೆಂಟ್ ಅಂದ್ರೆ ಏನು. ಶೋರ್ ಇವೆಂಟ್ ಅಂತಂದ್ರೆ ಪ್ರೊಬಬಿಲಿಟಿ ಆಫ್ ಇವೆಂಟ್ ನಿಮಗೆ 1 ಆಗಿರಬೇಕು. ಇಂಪಾಸಿಬಲ್ ಇವೆಂಟ್ ಅಂತಂದ್ರೆ ಪ್ರೊಬಬಿಲಿಟಿ ಆಫ್ ಇವೆಂಟ್ ನಿಮಗೆ 0 ಆಗಿರಬೇಕು. ನೆಕ್ಸ್ಟ್ ಎಲಿಮೆಂಟರಿ ಇವೆಂಟ್ ಅಂತಂದ್ರೆ ಸೊ ಎಲಿಮೆಂಟರಿ ಇವೆಂಟ್ ಅಂದ್ರೆ ನಿಮಗೆ ಬರೀ ಒಂದೇ ಒಂದು ಔಟ್ಕಮ್ ಇರುತ್ತೆ, ಅದು ನಿಮ್ಮ ಎಲಿಮೆಂಟರಿ ಇವೆಂಟ್ ಆಗಿರುತ್ತೆ. ಸೊ ಎಲಿಮೆಂಟರಿ ಇವೆಂಟ್ ಫಾರ್ ಎಕ್ಸಾಂಪಲ್ 2 ಇವೆಂಟ್ ಇದೆ ಅಂತ ಅನ್ಕೊಳ್ಳೋಣ, ಇವೆಂಟ್ ಇ, ಇವೆಂಟ್ ಎಫ್. 2 ಎಲಿಮೆಂಟರಿ ಇವೆಂಟ್ ಅಂತಂದ್ರೆ ಅದೆರಡನ್ನ ಆಡ್ ಮಾಡಿದ್ರೆ ನಿಮಗೆ ಏನ್ ಸಿಗ್ತಾ ಇರುತ್ತೆ, ಅದು ಸಮ್ ನಿಮಗೆ 1 ಸಿಗ್ತಾ ಇರುತ್ತೆ. ಇದು ನಾವು ಡಿಸ್ಕಸ್ ಮಾಡಿದ್ವಿ ನೆನ್ನೆ ವಿಡಿಯೋಲಿ. ಅದಾದ್ಮೇಲೆ ಕಾಂಪ್ಲಿಮೆಂಟರಿ ಇವೆಂಟ್ ಏನಪ್ಪಾ ಅಂತಂದ್ರೆ ಸೊ ಕಾಂಪ್ಲಿಮೆಂಟರಿ ಇವೆಂಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಇವೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇವೆಂಟ್ ಅಂತಂದ್ರೆ ಅದು ನಿಮಗೆ ಆಗ್ತಾ ಇದೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಡೈಸ್ ನ ರೋಲ್ ಮಾಡ್ತೀರಾ, ನಿಮಗೆ ಸ್ಯಾಂಪಲ್ ಸ್ಪೇಸ್ 1 2 3 4 5 6 ಬರ್ತಾ ಇದೆ. ಇವೆಂಟ್ ನಿಮಗೆ ಚೂಸಿಂಗ್ ಈವನ್ ನಂಬರ್ ಅಂತ ಬರುತ್ತೆ. ಸೊ ನಿಮಗೆ ಬರೀ 2 4 6 ಅಂತ ನೀವು ಬರೀತೀರಾ. ಸೊ ಪ್ರೊಬಬಿಲಿಟಿ ಆಫ್ ನಾಟ್ ಇ ಅಂತ ಕೇಳ್ತಾರೆ. ಸೊ ನಾಟ್ ಅಂತ ಯಾವಾಗ ವರ್ಡ್ ಯೂಸ್ ಆಗುತ್ತೆ ಅವಾಗ ನೀವು ಕಾಂಪ್ಲಿಮೆಂಟರಿ ಅಂತ ನಿಮಗೆ ಮೈಂಡ್ ಬಂದ್ಬಿಡ್ಬೇಕು. ಸೊ ಪ್ರೊಬಬಿಲಿಟಿ ಆಫ್ ನಾಟ್ ಇ ನಾವು ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ಸೊ ಈ ಬಾರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇಲ್ಲಿ ಈ ಡ್ಯಾಶ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದಕ್ಕೆ ಫಾರ್ಮುಲಾ ಏನಪ್ಪಾ ಆಗಿರುತ್ತೆ, ಸೊ ಪ್ರೊಬಬಿಲಿಟಿ ಆಫ್ ಇವೆಂಟ್ ಇ ಪ್ಲಸ್ ಪ್ರೊಬಬಿಲಿಟಿ ಆಫ್ ಇವೆಂಟ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ ಇದನ್ನ ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡಬಹುದು, ಸೊ ಇದನ್ನ ಆ ಕಡೆ ಕಳಿಸಿದಾಗ ಪ್ರೊಬಬಿಲಿಟಿ ಆಫ್ ನಾಟ್ ಇ, ಸೊ ಇದು ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ ಪ್ರೊಬಬಿಲಿಟಿ ಆಫ್ ಇ. ಸೊ ಇದರಿಂದ ನೀವು ಇದನ್ನ ಕಂಡುಹಿಡಿತಾ ಇರಬಹುದು. ಸೊ ಇದು ನಿಮ್ಮ ಇನ್ನೊಂದು ಫಾರ್ಮುಲಾ ಆಗಿರುತ್ತೆ. ಸೊ ಇದು ನಿಮ್ಮ ಥರ್ಡ್ ಫಾರ್ಮುಲಾ ಆಗಿರುತ್ತೆ. ಇನ್ನೊಂದು ಪಾಯಿಂಟ್ ಏನಪ್ಪಾ ನೀವು ನಾಲ್ಕು ಕಳ್ಕೊಬೇಕು ಅಂತಂದ್ರೆ ಸೊ ಪ್ರೊಬಬಿಲಿಟಿ ಆಫ್ ಇವೆಂಟ್ ಬಂದ್ಬಿಟ್ಟು ಯಾವಾಗ್ಲೂ ನಿಮ್ಗೆ ಗೊತ್ತು ಇದು ಆಲ್ವೇಸ್ ಲೆಸ್ ದಾನ್ ಆರ್ ಈಕ್ವಲ್ ಟು 1 ಮತ್ತೆ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0 ಇರುತ್ತೆ. ಸೊ ಈ ಪಾಯಿಂಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಈ 3 ಪಾಯಿಂಟ್ಸ್ ನಿಮಗೆ ನಾವು ಜಸ್ಟ್ ಒಂದು ರೀಕ್ಯಾಪ್ ಮಾಡಿದ್ವಿ. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ಇನ್ನೊಂದು ಪಾಯಿಂಟ್ ಡಿಸ್ಕಸ್ ಮಾಡಿದ್ವಿ, ಈಕ್ವಲಿ ಲೈಟ್ಲಿ ಈವೆಂಟ್ಸ್ ಅಂದ್ರೆ ಏನು ಅಂತ. ಸೊ ಫಾರ್ ಎಕ್ಸಾಂಪಲ್ ನೀವು ಈವೆಂಟ್ಸ್ ಅಂದ್ರೆ ಏನು ಅಂತ. ಸೊ ಈವೆಂಟ್ ಅಂತಂದ್ರೆ ಕಲೆಕ್ಷನ್ ಆಫ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್ ಆರ್ ಸಮ್ ಆಫ್ ದ ಔಟ್ಕಮ್ಸ್ ಅಂತ. ಸೊ ಈಕ್ವಲಿ ಲೈಟ್ಲಿ ಔಟ್ಕಮ್ಸ್ ಅಂತ ಅಂದ್ರೆ ಸೊ ಯಾರು ಪರವಾಗೂ ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಕಾಯಿನ್ ಟಾಸ್ ಮಾಡ್ತೀರಾ. ಸೊ ಕಾಯಿನ್ ಅಲ್ಲಿ ಹೆಂಗಿರುತ್ತೆ, ಸೊ ನಿಮಗೆ ಒಂದ್ ಸೈಡ್ ಹೆಡ್ ಇರುತ್ತೆ, ಒಂದ್ ಸೈಡ್ ಟೇಲ್ ಇರುತ್ತೆ. ಅದನ್ನ ನಾವು ಅನ್ಬಯಾಸ್ ಕಾಯಿನ್ ಅಂತ ಕರಿತೀವಿ. ಸೊ ಅನ್ಬಯಾಸ್ ಅಂತಂದ್ರೆ ಹೆಡ್ ಬರೋ ಚಾನ್ಸ್ ಮತ್ತೆ ಟೇಲ್ ಬರೋ ಚಾನ್ಸ್ ಈಕ್ವಲಿ ಇದೆ. ಹೆಡ್ ಎಷ್ಟು ಬರೋ ಚಾನ್ಸ್ ಇದೆ ಅಷ್ಟೇ ಚಾನ್ಸಸ್ ನಿಮಗೆ ಟೇಲ್ ಬರೋಷ್ಟಿದೆ. ಸೊ ಇವಾಗ ನೀವ್ ಏನ್ ಮಾಡ್ತೀರಾ, ಸೊ ನೀವು ಫಾರ್ ಎಕ್ಸಾಂಪಲ್ ನಿಮ್ ಫ್ರೆಂಡ್ಸ್ ಹೋಗ್ತೀರಾ, ನಿಮ್ ಫ್ರೆಂಡ್ ಬಗ್ಗೆ ನೀವು ಗೆಲ್ಬೇಕು. ಫಾರ್ ಎಕ್ಸಾಂಪಲ್ ಏನೋ ಚೀಟಿಂಗ್ ಮಾಡೋಣ ಅಂತ ಅನ್ಕೊಂತೀರಾ. ಸೊ ಏನ್ ಮಾಡ್ತೀರಾ, ಒಂದು ಕಾಯಿನ್ ತಗೊಂತೀರಾ ಸಚ್ ದಟ್ 2 ಕಡೆನೂ ಹೆಡ್ ಇದೆ. ಸೊ ಅದನ್ನ ಹೋಗಿ ಟಾಸ್ ಮಾಡ್ತೀರಾ. ಸೊ ನಿಮ್ ಫ್ರೆಂಡ್ ಟೈಲ್ ಅಂದಾಗ ನಿಮ್ಗೆ ಹೆಡ್ಡೇ ಬೀಳ್ತಾ ಇರುತ್ತೆ, ನಿಮ್ಗೆ ಗೊತ್ತು 2 ಕಡೆನೂ ಹೆಡ್ ಇದೆ ಅಂತ. ಸೊ ಇವಾಗ ನಿಮ್ಗೆ ಜಾಸ್ತಿ ಯಾರ್ ಚಾನ್ಸಸ್ ಕಡೆ ಇದೆ ನಿಮ್ಗೆ ರಿಸಲ್ಟ್ ಬರೋದು, ಸೊ ನಿಮ್ಮ ಕಡೆ ಇದೆ, ಬಿಕಾಸ್ ನೀವು ಕಾಯಿನ್ ಮ್ಯಾನಿಪುಲೇಟ್ ಮಾಡ್ತೀರಾ. ಸೊ ಇದು ಏನಾಗುತ್ತೆ, ಇದು ಈಕ್ವಲಿ ಲೈಟ್ಲಿ ಈವೆಂಟ್ಸ್ ಆಗಿರಲ್ಲ. ಸೊ ಏನಕ್ಕಾಗಿರಲ್ಲ, ಅದು ನಿಮ್ಮ ಪರವಾಗಿದೆ. ಸೊ ಯಾವ ಎಕ್ಸ್ಪೆರಿಮೆಂಟ್ ಅಥವಾ ಯಾವ ಈವೆಂಟ್ ಯಾರ ಪರವಾಗೂ ಇಲ್ಲ. ಔಟ್ಕಮ್ಸ್ 2 ಕಡೆ ಅಂದ್ರೆ ಔಟ್ಕಮ್ಸ್ ಯಾವ ತರ ಇರುತ್ತೆ, 50% 50%. ಫಾರ್ ಎಕ್ಸಾಂಪಲ್ ಟಾಸಿಂಗ್ ಎ ಕಾಯಿನ್, ಹೆಡ್ ಬರ್ಬೋದು ಇಲ್ಲ ಟೇಲ್ ಬರ್ಬೋದು, 50% ಚಾನ್ಸ್ ಇದೆ. ಸೊ ಚಾನ್ಸಸ್ ನಿಮಗೆ 50%, ಎರಡು ಸೇಮ್ ಇರ್ಬೇಕು ಚಾನ್ಸಸ್. ಅದಾದ್ಮೇಲೆ ಯಾರ ಪರವಾಗೂ ಇರಬಾರ್ದು. ಇದನ್ನ ನಾವು ಈಕ್ವಲಿ ಲೈಟ್ಲಿ ಈವೆಂಟ್ಸ್ ಅಂತ ಕರಿತಾ ಇರ್ತೀವಿ. ಸೊ ಇದಿಷ್ಟು ಪಾಯಿಂಟ್ ನಾವು ಡಿಸ್ಕಸ್ ಮಾಡಿದ್ವಿ ನೆನ್ನೆ ವಿಡಿಯೋಲಿ. ಸೊ ಯಾರು ನೆನ್ನೆ ವಿಡಿಯೋ ನೋಡಿಲ್ಲ, ಸೊ ಅವರು ನೆನ್ನೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನ ಕಾನ್ಸೆಪ್ಟ್ ನೋಡ್ಕೊಂಡು ಈ ವಿಡಿಯೋ ಬರ್ತಾ ಇರಿ. ಸೊ ಅವಾಗ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇವಾಗ ನಾವು ಎಕ್ಸರ್ಸೈಸ್ 14.1 ಸಾಲ್ವ್ ಮಾಡ್ತಾ ಇರೋಣ. ಸೊ ಎಕ್ಸರ್ಸೈಸ್ 14.1 ಬಂದ್ಬಿಟ್ಟು ಸೊ ನಿಮ್ಗೆ ನೆನ್ನೆ ಏನ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ ಅದ್ರ ಮೇಲೆ ಬೇಸ್ಡ್ ಆಗಿರುತ್ತೆ. ಸೊ ಪ್ರೊಬಬಿಲಿಟಿ ಚಾಪ್ಟರ್ ತುಂಬಾ ಈಸಿ ಆಗಿರುತ್ತೆ. ಸೊ ನೀವು ಅನ್ಕೊಂಡಿರಲ್ಲ ಅಷ್ಟೊಂದು ಈಸಿ ಇರುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ತಗೊಬಹುದು, ಅದು ಕೂಡ ತುಂಬಾ ಈಸಿ ಇತ್ತು. ಇದು ಕೂಡ ನಿಮಗೆ ತುಂಬಾ ಈಸಿ ಆಗ್ತಾ ಇರುತ್ತೆ. ಸೊ ಫಸ್ಟ್ ಕ್ವಶನ್ ತಗೋಣ. ಸೊ ಫಸ್ಟ್ ಕ್ವಶನ್ ಸ್ವಲ್ಪ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ತರ ಕೊಟ್ಟಿದ್ದಾರೆ. ಸೊ ಅದನ್ನು ಸಾಲ್ವ್ ಮಾಡೋಣ, ಆಮೇಲೆ ನಾವು ಫರ್ದರ್ ಕ್ವಶನ್ ಸಾಲ್ವ್ ಮಾಡ್ತಾ ಇರೋಣ. ಸೊ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರೊಬಬಿಲಿಟಿ ಆಫ್ ಈವೆಂಟ್ ಇ ಪ್ಲಸ್ ಪ್ರೊಬಬಿಲಿಟಿ ಆಫ್ ನಾಟ್ ಇ ಇಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರೊಬಬಿಲಿಟಿ ಈವೆಂಟ್ ಇ ಅಂತಂದ್ರೆ ಏನೋ ಒಂದು ಈವೆಂಟ್ ಆಗ್ತಾ ಇದೆ, ಅದನ್ನ ಪ್ರೊಬಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಪ್ಲಸ್ ಅದನ್ನ ಆಡ್ ಮಾಡಿದ್ದಾರೆ. ಏನ್ ಆಡ್ ಮಾಡಿದ್ರೆ ಪ್ರೊಬಬಿಲಿಟಿ ಆಫ್ ನಾಟ್ ಇ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಇದೆ. ನಾಟ್ ಅಂತ ಬಂದ ನಿಮ್ ಮೈಂಡ್ ಏನ್ ಬರ್ಬೇಕು, ಕಾಂಪ್ಲಿಮೆಂಟರಿ ಅಂತ ಬರ್ಬೇಕು. ಸೊ ನಿಮಗೆ ಏನ್ ಆಡ್ ಮಾಡಿದ್ರೆ ಒಂದು ಈವೆಂಟ್ ಪ್ಲಸ್ ಕಾಂಪ್ಲಿಮೆಂಟರಿ ಇವೆಂಟ್ ನಾಟ್ ಇ ಅದೇನಾಗ್ತದೆ ಅದನ್ನ ಆಡ್ ಮಾಡಿದ್ದಾರೆ. ಸೊ ಇದು ಏನಪ್ಪ ಆಗಿರುತ್ತೆ, ಸೊ ಈ ಪಾಯಿಂಟ್ ನೀವು ನೋಡಬಹುದು, ಇಲ್ಲಿ ನಿಮ್ಗೆ ಕಾಣಿಸ್ತದೆ ಪ್ರೊಬಬಿಲಿಟಿ ಆಫ್ ಈವೆಂಟ್ ಇ ಪ್ಲಸ್ ಪ್ರೊಬಬಿಲಿಟಿ ಆಫ್ ಇ ಡ್ಯಾಶ್ ಏನಾಗಿರುತ್ತೆ, ನಾಟ್ ಇ ಆಗಿರುತ್ತೆ. ಸೊ ಇಲ್ಲಿ ಇ ಡ್ಯಾಶ್ ವರ್ಡ್ಸ್ ಅಲ್ಲಿ ಬರ್ತಿದೆ ನಾಟ್ ಇ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ ಇದು ಆನ್ಸರ್ ನಮಗೆ 1 ಆಗಿರುತ್ತೆ.
ನೆಕ್ಸ್ಟ್ ಪ್ರೊಬಬಿಲಿಟಿ ಆಫ್ ಈವೆಂಟ್ ದಟ್ ಕೆನಾಟ್ ಹ್ಯಾಪನ್ ಈಸ್, ಸೊ ಯಾವಾಗ ಆಗದೇ ಇಲ್ಲ ಅದನ್ನ ಯಾವ ತರ ಏನಪ್ಪ ಆಗುತ್ತೆ ಅದು ಪ್ರೊಬಬಿಲಿಟಿ ಏನಿರುತ್ತೆ ಅಂತಂದ್ರೆ, ಸೊ ಅದು ಪ್ರೊಬಬಿಲಿಟಿ ಯಾವಾಗ ಆಗ್ತಾನೆ ಇಲ್ಲ ಅಂತಂದ್ರೆ ಸೊ ಅದು ಪ್ರೊಬಬಿಲಿಟಿ 0 ಆಗಿರುತ್ತೆ. ಇದು ನಾವೇನಂತ ಕರಿತೀವಿ, ಇಂಪಾಸಿಬಲ್ ಇವೆಂಟ್ ಅಂತ ಕರಿತೀವಿ. ಸೊ ಇಂಪಾಸಿಬಲ್ ಇವೆಂಟ್ ಅಂತಂದ್ರೆ ಅದು ಯಾವತ್ತೂ ಆಗದೇ ಇಲ್ಲ, ಅದು ಪ್ರೊಬಬಿಲಿಟಿ ನಿಮಗೆ 0 ಆಗಿರುತ್ತೆ. ನೆಕ್ಸ್ಟ್ ಪ್ರೊಬಬಿಲಿಟಿ ಆಫ್ ಈವೆಂಟ್ ದಟ್ ಕ್ಯಾನ್ ಹ್ಯಾಪನ್ ಸರ್ಟೇನ್ ಈಸ್, ಸರ್ಟೇನ್ ಅಂತ ಅಂದ್ರೆ ಸೊ ನಿಮಗೆ ಶೋರ್ ಇವೆಂಟ್ ಆಗಿರುತ್ತೆ. ಸೊ ಸರ್ಟೇನ್ ಅಂತ ಅಂದ್ರೆ ನಿಮಗೆ ಪ್ರೊಬಬಿಲಿಟಿ ಆಫ್ ಇವೆಂಟ್ ನಿಮಗೆ 1 ಸಿಗ್ತಾ ಇರುತ್ತೆ. ಸೊ ನಿಮಗೆ ಸರ್ಟೇನ್ ಅಂತ ಅಂದ್ರೆ ನೀವು ಶೋರ್ ಅಂತ ನೀವು ಅನ್ಕೋಬಹುದು. ಸೊ ಪ್ರೊಬಬಿಲಿಟಿ ಆಫ್ ಇವೆಂಟ್ ನಿಮಗೆ 1 ಸಿಗ್ತಾ ಇರುತ್ತೆ, ಇದು ನಾವು ಶೋರ್ ಇವೆಂಟ್ ಅಂತ ಕರಿತಾ ಇರ್ತೀವಿ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಪ್ಪಾ ಅಂತಂದ್ರೆ ಸಮ್ ಆಫ್ ಪ್ರೊಬಬಿಲಿಟೀಸ್ ಆಫ್ ಆಲ್ ಎಲಿಮೆಂಟರಿ ಇವೆಂಟ್. ನಿಮ್ಗೆ ಆಗ ಹೇಳಿದೆ ಎರಡು, ಫಾರ್ ಎಕ್ಸಾಂಪಲ್ ಈವೆಂಟ್ ಈವೆಂಟ್ ಎಫ್ ಇದೆ ಅಂತ ಅನ್ಕೊಳ್ಳೋಣ, ಎರಡು ಎಲಿಮೆಂಟರಿ ಇವೆಂಟ್, ಇದೆರಡು ಪ್ರೊಬಬಿಲಿಟಿ ಆಫ್ ಇವೆಂಟ್ ಪ್ಲಸ್ ಪ್ರೊಬಬಿಲಿಟಿ ಆಫ್ ಇವೆಂಟ್ ಎಫ್ ಇದೆರಡನ್ನ ಆಡ್ ಮಾಡಿದಾಗ ನಿಮಗೆ ಸಮ್ ಏನ್ ಸಿಗ್ತಾ ಇರುತ್ತೆ, ಸಮ್ ನಿಮಗೆ 1 ಸಿಗ್ತಾ ಇರುತ್ತೆ. ಸೊ ಇದೆಲ್ಲ ನಿಮಗೆ ಡಿಸ್ಕಸ್ ಮಾಡಿದೀನಿ, ನನ್ನ ವಿಡಿಯೋ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದೀನಿ. ಇವತ್ತು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ನಿಮಗೆ ರೀಕ್ಯಾಪ್ ತರ ಕೂಡ ಆಗಿರುತ್ತೆ. ಸೊ ಕ್ವಶನ್ಸ್ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಆಗಿರುತ್ತೆ. ಸೊ ನಿನ್ನೆ ಯಾರು ನೋಡ್ಕೊಂಡ್ ಬಂದಿರೋ ವಿಡಿಯೋನ ಅವ್ರು ನೋಡ್ಕೊಂಡ್ ನೋಡ್ತಾರೆ, ಅವಾಗ ನಿಮಗೆ ಸ್ವಲ್ಪ ಈಸಿ ಆಗ್ತದೆ ಕ್ವಶನ್ ಸಾಲ್ವ್ ಮಾಡಕ್ಕೆ. ಸೊ ನೆಕ್ಸ್ಟ್ ಪ್ರೊಬಬಿಲಿಟಿ ಆಫ್ ಈವೆಂಟ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಡ್ಯಾಶ್ ಅಂಡ್ ಲೆಸ್ ದನ್ ಆರ್ ಈಕ್ವಲ್ ಟು ಡ್ಯಾಶ್. ಸೊ ಈ ಪಾಯಿಂಟ್ ಅನ್ನು ಅವ್ರು ಕೇಳ್ತಿದ್ದಾರೆ. ಸೊ ಪ್ರೊಬಬಿಲಿಟಿ ಆಫ್ ಈವೆಂಟ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಲೆಸ್ ದನ್ ಈಕ್ವಲ್ ಟು 1. ಸೊ ಇಲ್ಲಿ ನಿಮಗೆ ಫಸ್ಟ್ 0 ಬರ್ತಾ ಇರುತ್ತೆ, ಸೆಕೆಂಡ್ ನಿಮಗೆ ಆನ್ಸರ್ 1 ಬರ್ತಾ ಇರುತ್ತೆ. ಸೊ ಫಸ್ಟ್ ಕ್ವಶನ್ ಆದ್ಮೇಲೆ ನಿಮಗೆ ಫೋರ್ತ್ ಕ್ವಶನ್ ತಗೊಂಡ್ಬಂದಿದ್ದೀನಿ. ಸೊ ಸೆಕೆಂಡ್ ಕ್ವಶನ್ ಏನಪ್ಪಾ ಅಂತಾರೆ, ಸೊ ಸೆಕೆಂಡ್ ಕ್ವಶನ್ ಥರ್ಡ್ ಕ್ವಶನ್ ನಾವು ಓರಲಿ ನಾವು ಏನ್ ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಸೊ ಕ್ವಶನ್ ಓದ್ತಾ ಇರ್ತೀನಿ, ನೀವು ಟೆಕ್ಸ್ಟ್ ಬುಕ್ ಕೂತ್ಕೊಂಡು ನೋಡಿ ಈ ವಿಡಿಯೋನ ನೋಡ್ತಾ ಇರಿ. ಸೊ ನೀವು ಕೂಡ ಓಡೋದಾಗೆ ಆನ್ಸರ್ ಮಾಡ್ತಾ ಇರ್ಬೋದು. ಕ್ವಶನ್ ಏನಪ್ಪಾ ಸೆಕೆಂಡ್ ಕ್ವಶನ್ ಅಂತಂದ್ರೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪೆರಿಮೆಂಟ್ಸ್ ಹ್ಯಾಸ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. ಸೊ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂತ ನೀವು ಆಗಲೇ ಹೇಳಿದ್ರೆ ಯಾರ ಪರವಾಗೂ ಇರಬಾರ್ದು ಅಂಡ್ ರಿಸಲ್ಟ್ ಏನ್ ಬರ್ತಾ ಇದೆ ಅದು ಚಾನ್ಸಸ್ ನಿಮಗೆ ಈಕ್ವಲಿ ಇರಬೇಕು. ಹೆಡ್ ಫಾರ್ ಎಕ್ಸಾಂಪಲ್ ಟಾಸಿಂಗ್ ಕಾಯಿನ್, ಹೆಡ್ ಟು ಟೇಲ್ ಪಾಸಿಬಲ್ ಔಟ್ಕಮ್ಸ್ ಆಗಿರುತ್ತೆ. ಸೊ ಹೆಡ್ ಗೆ ಎಷ್ಟು ಚಾನ್ಸ್ ಬರೋದಿರುತ್ತೆ, ಟೇಲ್ಗೂ ಅಷ್ಟೇ ಚಾನ್ಸ್ ಇರಬೇಕು ಅಂಡ್ ಇದು ಯಾರ ಪರವಾಗೂ ಇರಬಾರ್ದು. ಇದು ನಾವು ಈಕ್ವಲಿ ಲೈಕ್ಲಿ ಇವೆಂಟ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಆ ಡ್ರೈವರ್ ಅಟೆಂಪ್ಟ್ಸ್ ಟು ಸ್ಟಾರ್ಟ್ ಅ ಕಾರ್, ದ ಕಾರ್ ಸ್ಟಾರ್ಟ್ಸ್ ಆರ್ ಡಸ್ ನಾಟ್ ಸ್ಟಾರ್ಟ್ಸ್. ಸೊ ಅವ್ರು ಏನಪ್ಪಾ ಇದ್ದಾರೆ, ಇದನ್ನ ಅವರು ಈಕ್ವಲ್ ಲೈಟ್ಲಿ ಈವೆಂಟ್ ಇಲ್ವಾ ಅಂತ ನಮ್ಮನ್ನ ಕೇಳ್ತಿದ್ದಾರೆ. ಸೊ ಒಬ್ಬ ಡ್ರೈವರ್ ಬರ್ತಾರೆ, ಕಾರ್ ಸ್ಟಾರ್ಟ್ ಮಾಡ್ತಾನೆ. ಸೊ ಕಾರ್ ಸ್ಟಾರ್ಟ್ ಮಾಡಿದಾಗ ಅವ್ರು ಏನಪ್ಪಾ ಆಗುತ್ತೆ ಅಂದ್ರೆ ಕಾರ್ ಸ್ಟಾರ್ಟ್ ಆಗತ್ತಾ ಇಲ್ವಾ, ಸೊ ಇದು ಈಕ್ವಲಿ ಲೈಟ್ಲಿ ಈವೆಂಟ್ ಅಲ್ವಾ ಅಂತ ನಮ್ಗೆ ಕೇಳ್ತಿದ್ದಾರೆ. ಸೊ ಇದು ಈಕ್ವಲಿ ಲೈಟ್ಲಿ ಈವೆಂಟ್ ಅಲ್ಲ, ನೋ ಅಂತ ನಾವು ಬರಬೇಕಾಗುತ್ತೆ. ಸೊ ಏನಕ್ಕೆ ಅಂತ ರೀಸನ್ ಹೇಳ್ತೀನಿ. ಸೊ ಕಾರ್ ಸ್ಟಾರ್ಟ್ ಆಗಬೇಕು ಅಂದ್ರೆ ಫಸ್ಟ್ ಕಾರ್ ನಿಮಗೆ ಪೆಟ್ರೋಲ್ ಇರಬೇಕು. ಸೊ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತದೆ, ಪೆಟ್ರೋಲ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಅಂಡ್ ನಿಮಗೆ ಪೆಟ್ರೋಲ್ ಇಲ್ಲ ಅಂತಂದ್ರೆ ಕಾರ್ ಸ್ಟಾರ್ಟ್ ಆಗಲ್ಲ. ಸೊ ಕಾರ್ ಸ್ಟಾರ್ಟ್ ಆಗ್ಬೋದು ಇಲ್ಲ ಸ್ಟಾರ್ಟ್ ಆಗದೆ ಇರಬಹುದು. ಸೊ ನಿಮ್ಗೆ ಏನ್ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ, ರಿಸಲ್ಟ್ ನಿಮ್ಗೆ 2 ಪಾಸಿಬಲ್ ಔಟ್ಕಮ್ಸ್ ಇದೆ. ಸೊ ಎಷ್ಟು ಪರ್ಸೆಂಟ್ ಸ್ಟಾರ್ಟ್ ಆಗುತ್ತೆ ಅಷ್ಟು ಪರ್ಸೆಂಟ್ ಸ್ಟಾರ್ಟ್ ಆಗದೇನೆ ಇರಬಹುದು. ಬಟ್ ಸ್ಟಾರ್ಟ್ ಆಗದೆ ಇರಬಹುದು, ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತದೆ, ನಿಮ್ಮ ಗಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ನಿಮ್ಮ ಪೆಟ್ರೋಲ್ ಇದೆಯಾ ಇಲ್ವಾ, ಇಲ್ಲ ಡೀಸೆಲ್ ಇದೆಯಾ ಇಲ್ವಾ, ಸೊ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇದು ಯಾವ್ದಾದ್ರು ಒಂದು ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ಇದು ನಮ್ಮ ಈಕ್ವಲಿ ಲೈಕ್ಲಿ ಔಟ್ಕಮ್ ಆಗಿರಲ್ಲ. ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ಲಿಲ್ಲ ಅಂತಂದ್ರೆ ಅವಾಗ ನಾವು ಹೇಳ್ಬೋದು ಇದು ಈಕ್ವಲಿ ಲೈಕ್ಲಿ ಔಟ್ಕಮ್ ಅಂತ. ಸೊ ಫಸ್ಟ್ ಆನ್ಸರ್ ನೋ ಆಗಿರುತ್ತೆ. ಸೊ ಸೆಕೆಂಡ್ ಏನಪ್ಪಾ ಅಂತಂದ್ರೆ, ಆ ಪ್ಲೇಯರ್ ಅಟೆಂಪ್ಟ್ಸ್ ಟು ಶೂಟ್ ದ ಬಾಸ್ಕೆಟ್ ಬಾಲ್, ಶಿ ಆರ್ ಹಿ ಶೂಟ್ಸ್ ಆರ್ ಮಿಸಸ್ ದ ಶಾಟ್. ಸೊ ಬಾಸ್ಕೆಟ್ ಬಾಲ್ ಪ್ಲೇಯರ್ ಶೂಟ್ ಮಾಡ್ತಾರೆ ಬಾಸ್ಕೆಟ್ ಬಾಲ್ ಅನ್ನ ಬಾಸ್ಕೆಟ್ ಗೆ. ಸೊ ಬಾಲ್ ಹೋಗ್ಬಿಟ್ಟು ಬೀಳತ್ತಾ ಇಲ್ವಾ, ಇದು ಔಟ್ಕಮ್ ಈಕ್ವಲಿ ಲೈಕ್ಲಿ ಔಟ್ಕಮ್ ಇಲ್ವಾ ಅಂತ ಕೇಳ್ತಾರೆ. ಇದಕ್ಕೆ ಆನ್ಸರ್ ನೋ ಆಗಿರುತ್ತೆ. ಸೊ ಏನಪ್ಪಾ ಅಂತಂದ್ರೆ, ಸೊ ಇವಾಗ ಫಸ್ಟ್ ಕಂಡೀಷನ್ ನೋಡೋಣ. ಫಸ್ಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಬಾಲ್ ಎಸಿತಾರೆ, ಅದು ಒಳಗಡೆ ಹೋಗ್ದು. ಸೊ ಫಸ್ಟ್ ಕಂಡೀಷನ್ ಏನು, ಅದು ಒಳಗಡೆ ಹೋಗಿ ಬೀಳ್ಬಹುದು. ಸೊ ಹೊರಗಡೆ ಬೀಳ್ಬಹುದು. ಸೊ ಇಲ್ಲಿ 50% ಚಾನ್ಸ್ ಇದೆ, 50% ಒಳಗಡೆ ಹೋಗಿ ಬೀಳ್ಬಹುದು. ಸೊ ಅದೇ 50% ಚಾನ್ಸ್ ಬೀಳ್ದೇನೂ ಇರ್ಬೋದು. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಬಟ್ ಸೆಕೆಂಡ್ ಕಂಡೀಷನ್ ತಗೊಂಡಾಗ, ಸೊ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತದೆ, ಸೊ ಇದು ಎಸ್ಯೋರ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅವ್ರ ಅಬಿಲಿಟಿ, ಅವ್ರ ಸ್ಕಿಲ್ಸ್. ಫಾರ್ ಎಕ್ಸಾಂಪಲ್ ಒಂದು ಬಾಸ್ಕೆಟ್ ಬಾಲ್ ಪ್ಲೇಯರ್ ನ ನಿಲ್ಲಿಸ್ಬಿಟ್ಟು ಅವ್ರು ತುಂಬಾ ಸ್ಕಿಲ್ಡ್ ಆಗಿರ್ತಾರೆ, ಅವ್ರು ಎಸಿದಾಗ ಅವ್ರು ಹೋಗಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ನಾರ್ಮಲ್ ಪರ್ಸನ್ ನಿಲ್ಲಿಸ್ಬಿಟ್ಟು ಬಾಸ್ಕೆಟ್ ಬಾಲ್ ಹಾಕಿ ಅಂದಾಗ ಅವ್ರಿಗೆ ಬೀಳೋ ಚಾನ್ಸ್ ಕಮ್ಮಿ ಇರುತ್ತೆ. ಸೊ ಇಲ್ಲಿ ಪರ್ಸನ್ಸ್ ಮೇಲೆ ಡಿಪೆಂಡ್ ಆಗ್ತದೆ, ಅವ್ರ ಅಬಿಲಿಟಿ, ಅವ್ರ ಸ್ಕಿಲ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಡಿಪೆಂಡ್ ಆಗ್ತಾ ಇರೋದ್ರಿಂದ ಇದು ಈಕ್ವಲಿ ಲೈಕ್ಲಿ ಔಟ್ಕಮ್ ಆಗಿರಲ್ಲ. ನೆಕ್ಸ್ಟ್ ಥರ್ಡ್ ಸಬ್ ಕ್ವಶನ್ ನೋಡ್ತಾ ಇರೋಣ. ಆ ಟ್ರಯಲ್ ಈಸ್ ಮೇಡ್ ಟು ಆನ್ಸರ್ ಟ್ರೂ ಆರ್ ಫಾಲ್ಸ್ ಕ್ವಶನ್, ದ ಆನ್ಸರ್ ಈಸ್ ರೈಟ್ ಆರ್ ರಾಂಗ್. ಸೊ ಒಂದು ಟ್ರೂ ಆರ್ ಫಾಲ್ಸ್ ಒಂದು ಸರ್ವೆ ತರ ಮಾಡ್ತಾರೆ, ಟ್ರೂ ಆರ್ ಫಾಲ್ಸ್ ಅನ್ನೋ ಕ್ವಶನ್ಸ್ ಅನ್ನ ಕೇಳ್ತಾರೆ, ದ ಆನ್ಸರ್ ಈಸ್ ರೈಟ್ ಆರ್ ರಾಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಈಕ್ವಲಿ ಲೈಕ್ಲಿ ಇವೆಂಟ್ ಆಗಿರುತ್ತೆ. ಬಿಕಾಸ್ ಏನಕ್ಕೆ ಆನ್ಸರ್ ರೈಟ್ ಆಗಿರುತ್ತೆ, ಇದು ರಾಂಗ್ ಆಗಿರುತ್ತೆ. ಸೊ 50% ಚಾನ್ಸ್ ರೈಟ್ ಆಗಿರ್ಬೋದು, 50% ರಾಂಗ್ ಆಗಿರ್ಬೋದು. ಸೊ ಎರಡಕ್ಕೂ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಇದೆ. ಸೊ ನಿಮಗೆ ಇದು ಎರಡು ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ಇವಾಗ ಇದು ಯಾರ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಇಲ್ಲ ಟ್ರೂ ಆಗಿರುತ್ತೆ, ಇಲ್ಲ ಫಾಲ್ಸ್ ಆಗಿರುತ್ತೆ. ಸೊ ನೀವು ಇದನ್ನ ಹೇಳ್ಬೋದು. ಸೊ ನೆಕ್ಸ್ಟ್ ಬೇಬಿ ಈಸ್ ಬಾರ್ನ್, ಇಟ್ ಈಸ್ ಅ ಬಾಯ್ ಆರ್ ಗರ್ಲ್. ಸೊ ಇದು ಕೂಡ ನಮ್ಮ ಈಕ್ವಲಿ ಲೈಕ್ಲಿ ಔಟ್ಕಮ್ ಆಗಿರುತ್ತೆ. ಸೊ ಬಾಯ್ಗೆ ಎಷ್ಟು ಹುಟ್ಟೋ ಚಾನ್ಸ್ ಇದೆ, ಗರ್ಲ್ ಅಷ್ಟೇ ಪರ್ಸೆಂಟ್ ಹುಟ್ಟೋ ಚಾನ್ಸಸ್ ಇರುತ್ತೆ. ಸೊ ಈಕ್ವಲಿ ಲೈಕ್ಲಿ ಔಟ್ಕಮ್ ಆಗಿರುತ್ತೆ. ಇದು ಯಾರ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಇದು ನಮ್ಮ ಈಕ್ವಲಿ ಲೈಕ್ಲಿ ಔಟ್ಕಮ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಮ್ಯಾಚ್ ನೋಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕ್ರಿಕೆಟ್ ಮ್ಯಾಚ್ ನೋಡಿರ್ತೀರಾ. ಸೊ ಮ್ಯಾಚ್ ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಕಾಯಿನ್ ಟಾಸ್ ಮಾಡ್ತಾ ಇರ್ತಾರೆ. ಸೊ ಕಾಯಿನ್ ಟಾಸ್ ಮಾಡ್ಬಿಟ್ಟು ಡಿಸೈಡ್ ಮಾಡ್ತಾರೆ ಯಾವ ಟೀಮ್ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾ, ಬೌಲಿಂಗ್ ಆಡ್ಬೇಕಾ, ಏನ್ ಚೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಏನಪ್ಪ ಕೇಳ್ತಾರೆ ಅಂತಂದ್ರೆ, ಏನಕ್ಕೆ ಕಾಯಿನ್ ಅನ್ನ ತಗೊಂಡಿದ್ದಾರೆ, ಟಾಸ್ ಮಾಡಕ್ಕೆ, ಮತ್ತೆ ಏನಕ್ಕೆ ಈ ಪ್ರೊಸೀಜರ್ ತಗೊಂಡಿದ್ದಾರೆ ಅಂತ. ಸೊ ಏನಕ್ಕಂತ ಅಂದ್ರೆ ಇದು ನಮ್ಮ ಈಕ್ವಲಿ ಲೈಕ್ಲಿ ಔಟ್ಕಮ್ ಆಗಿರುತ್ತೆ. ಸೊ ಕಾಯಿನ್ ಟಾಸ್ ಮಾಡಿದಾಗ ಇಲ್ಲ ಹೆಡ್ ಬೀಳ್ಬೋದು, ಇಲ್ಲ ಟೈಲ್ ಬೀಳ್ಬೋದು.
ಸೊ ಎರಡಕ್ಕೂ 50-50% ಚಾನ್ಸ್ ಇದೆ. ಸೊ ಎರಡು ಟೀಮ್ಗೂ ಮೋಸ ಆಗಬಾರ್ದು, ಎರಡು ಟೀಮ್ಗೂ ಈಕ್ವಲಿ ಲೈಟ್ಲಿ ಔಟ್ಕಮ್ ಬೀಳಲಿ, ಯಾರ ಮೇಲೆ ಡಿಪೆಂಡ್ ಆಗ್ದೇನೆ ಈಕ್ವಲಿ ಲೈಟ್ಲಿ ಔಟ್ಕಮ್ ಬೀಳಲಿ ಅಂತ ಹೇಳ್ಬಿಟ್ಟು ಸೊ ಇದೇನಾಗ್ತಾ ಇದೆ, ಸೊ ಇದು ನಮ್ಮ ಈಕ್ವಲಿ ಲೈಟ್ಲಿ ಈವೆಂಟ್ ಆಗಿರುತ್ತೆ, ಅದಕ್ಕೆ ಅವರು ಕಾಯಿನ್ ಟಾಸ್ ಮಾಡ್ತಾರೆ ಬಿಫೋರ್ ದ ಮ್ಯಾಚ್. ನೆಕ್ಸ್ಟ್ ಇವಾಗ ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಇವಾಗ ಫೋರ್ತ್ ಕ್ವಶನ್ ಸಾಲ್ವ್ ಮಾಡ್ತಾ ಇರೋಣ. ಸೊ ಫೋರ್ತ್ ಕ್ವಶನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು 4 ಆಪ್ಷನ್ಸ್ ಕೊಟ್ಟಿದ್ದಾರೆ ABCD. ಇದು ಕೊಟ್ಬಿಟ್ಟು ಪ್ರೊಬಾಬಿಲಿಟಿ ಯಾವ್ದು ಆಗಿರಲ್ಲ, ಸೊ ಇದನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಕಂಡುಹಿಡಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ A, ಸೊ 2/3 ನಿಮ್ಗೆ ಆಗಲೇ ಗೊತ್ತು, ಪ್ರೊಬಾಬಿಲಿಟಿ ಆಫ್ ಇವೆಂಟ್ E ಇಸ್ ಆಲ್ವೇಸ್ ಗ್ರೇಟರ್ ದನ್ 1 ಅಂಡ್ ಲೆಸ್ ದನ್ 0. ಸೊ ನಿಮಗೆ 2/3 ಆಗಿರ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ -1/5. ಸೊ ಈ ಆಪ್ಷನ್ ರಾಂಗ್, ಈ ಆಪ್ಷನ್ ಅಂದ್ರೆ ಕರೆಕ್ಟ್ ಆಗಿರುತ್ತೆ. ಇದು ನಮ್ಮ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಬಿಕಾಸ್ ನಮಗೆ ಗೊತ್ತು ಪ್ರೊಬಾಬಿಲಿಟಿ ಯಾವತ್ತೂ ನೆಗೆಟಿವ್ ಆಗಿರಲ್ಲ ಅಂತ. ಇದು ಯಾವಾಗಲೂ 0 ಜಾಸ್ತಿ ಇರುತ್ತೆ, ಲೆಸ್ ದನ್ 1 ಇರುತ್ತೆ. ಸೊ ನೆಗೆಟಿವ್ ಯಾವತ್ತೂ ಇರುತ್ತೆ. ಸೊ ಈ ಆಪ್ಷನ್ ನಿಮ್ಮ ಕರೆಕ್ಟ್ ಆಗಿರುತ್ತೆ. 15% ಆಗಿರ್ಬೋದು, 0.7 ನಿಮಗೆ ಆಗಿರುತ್ತೆ, ಬಿಕಾಸ್ 0.7 0 ಜಾಸ್ತಿ ಇದೆ, 1 ಕಮ್ಮಿ ಇದೆ. 15% ತಗೊಂಡಾಗ ನೀವು 15/100 ಅಂತ ತಗೊಂಡಾಗ, ಸೊ ಇದು ಕೂಡ 0 ಜಾಸ್ತಿ ಇದೆ, 1 ಕಮ್ಮಿ ಇದೆ. ಸೊ ಇದು ಕೂಡ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಪ್ರೊಬಾಬಿಲಿಟಿ ಯಾವತ್ತೂ ನಿಮಗೆ ನೆಗೆಟಿವ್ ಆಗಿರಲ್ಲ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಮಾತಾಡ್ತಾ ಇರೋಣ. ಸೊ ಫಿಫ್ತ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಏನಪ್ಪಾ ಅಂತಂದ್ರೆ ಇಫ್ ಪ್ರೊಬಾಬಿಲಿಟಿ ಆಫ್ ಇವೆಂಟ್ is 0.05 then the probability of event not E. ಸೊ ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಕೊಟ್ಟಿದ್ದಾರೆ 0.05 ಅಂತ. ಸೊ ಪ್ರೊಬಾಬಿಲಿಟಿ ಆಫ್ ನಾಟ್ ಇ ಅಂತ ಕೊಟ್ಟಿದ್ದಾರೆ. ಸೊ ಆಗಲೇ ಹೇಳಿದಂಗೆ ನಾಟ್ ಇ ಅಂತ ಬಂದಾಗ ನಿಮ್ಮ ಮೈಂಡ್ ಬರಬೇಕು ಕಾಂಪ್ಲಿಮೆಂಟರಿ. ಸೊ ಕಾಂಪ್ಲಿಮೆಂಟರಿ ಬಂದಾಗ ಏನಪ್ಪಾ ಬರುತ್ತೆ, ಸೊ ನಾಟ್ ಇನ್ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಫಸ್ಟ್ ಡೇಟಾ ಬರ್ಕೊಂಡ್ಬರೋಣ. ಸೊ ಫಿಫ್ತ್ ಕ್ವಶನ್ ಅಲ್ಲಿ ಪ್ರೊಬಾಬಿಲಿಟಿ ಆಫ್ ಇವೆಂಟ್ is equal to 0.05 ಅಂತ ಕೊಟ್ಟಿದ್ದಾರೆ. ನಾಟ್ ಇನ್ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀರಾ, ಐದರ್ E ಡ್ಯಾಶ್ ಇಲ್ಲ E ಬಾರ್. ಸೊ ಯಾವ್ದಾದ್ರು ಒಂದನ್ನು ರೆಪ್ರೆಸೆಂಟ್ ಮಾಡಿ. ಸೊ E ಡ್ಯಾಶ್ ತಗೊಳ್ಳೋಣ. ಸೊ ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಏನಪ್ಪ ಕಾನ್ಸೆಪ್ಟ್ ಗೊತ್ತು, ಸೊ ಪ್ರೊಬಾಬಿಲಿಟಿ ಆಫ್ ಇವೆಂಟ್ E ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಇವೆಂಟ್ E ಡ್ಯಾಶ್ is equal to 1 ಗೊತ್ತು. ಸೊ ಇದು ನಮ್ಗೆ ಗೊತ್ತಿಲ್ಲ, ಪ್ರೊಬಾಬಿಲಿಟಿ E ಡ್ಯಾಶ್ ಗೊತ್ತಿಲ್ಲ, ಇದನ್ನ ಆ ಕಡೆ ಕಳ್ಸೋಣ. ಸೊ ಪ್ರೊಬಾಬಿಲಿಟಿ ಆಫ್ E ಡ್ಯಾಶ್ is equal to 1 ಮೈನಸ್ ಪ್ರೊಬಾಬಿಲಿಟಿ ಆಫ್ E. ಸೊ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ E ನನಗೆ 0.05 ಅಂತ ಕೊಟ್ಟಿದ್ದಾರೆ. ಸೊ 1.00 0.05 ಮಾಡಿದಾಗ ಸೊ ಇಲ್ಲಿ ನನಗೆ 5 ಬರ್ತಾ ಇರುತ್ತೆ, ಇಲ್ಲಿ 9 ಬರ್ತಾ ಇರುತ್ತೆ. ಸೊ ಪ್ರೊಬಾಬಿಲಿಟಿ ಆಫ್ ಇವೆಂಟ್ E ಡ್ಯಾಶ್ is equal to 0.95. ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ ಒಂದ್ 2-3 ಫಾರ್ಮುಲಾ ಮ್ಯಾಪ್ ಇಟ್ಕೊಂಡು ಸೊ ನೀವು ಆರಾಮ್ಸೆ ಏನೇನು ಕ್ವಶನ್ಸ್ ಇದೆ ಎಲ್ಲಾನು ನೀವು ಆರಾಮ್ಸೆ ಸಿಂಪ್ಲಿಫೈ ಮಾಡಿ ಆರಾಮ್ಸೆ ಸಾಲ್ವ್ ಮಾಡಬೇಕಾದ್ರೆ ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಾನು ನೋಡ್ತಾ ಇದ್ದೆ. ನೆಕ್ಸ್ಟ್ 6th ಕ್ವಶನ್ ನೋಡ್ತಾ ಇರೋಣ. 6th ಕ್ವಶನ್ ಏನಪ್ಪಾ ಅಂತಂದ್ರೆ ಸೊ ಫಸ್ಟ್ ಏನಿದೆ, ಒಂದು ಬ್ಯಾಸ್ಕೆಟ್ ಇದೆ ಅಥವಾ ಏನೋ ಒಂದು ಬಾಕ್ಸ್ ತರ ಇದೆ. ಆ ಬಾಕ್ಸ್ ಅಲ್ಲಿ ಏನಿದೆ, ಬರೀ ಲೆಮನ್ ಕ್ಯಾಂಡೀಸ್ ಇದೆ ಅಂತ ಕೊಟ್ಟಿದ್ದಾರೆ. ಲೆಮನ್ ಫ್ಲೇವರ್ಡ್ ಕ್ಯಾಂಡೀಸ್ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಬಾಕ್ಸ್ ಕಾಣಿಸ್ತದೆ. ಸೊ ನಿಮಗೆ ಒಂದು ಬಾಕ್ಸ್ ಕಾಣಿಸ್ತದೆ. ಸೊ ಈ ಬಾಕ್ಸ್ ಒಳಗಡೆ ಏನಪ್ಪಾ ಇದೆ ಅಂತಂದ್ರೆ ಬರೀ ನಿಮಗೆ ಲೆಮನ್ ಫ್ಲೇವರ್ಡ್ ಕ್ಯಾಂಡೀಸ್ ಇದೆ. ಸೊ ಕ್ಯಾಂಡೀಸ್ ಇದೆ, ಚಾಕ್ಲೇಟ್ಸ್ ತರ ಬರೀ ಲೆಮನ್ ಫ್ಲೇವರ್ ಕ್ಯಾಂಡೀಸ್ ಇದೆ, ಬೇರೆ ಯಾವ ಫ್ಲೇವರು ಇಲ್ಲ. ಸೊ ಇವಾಗ ಯಾರೋ ಒಬ್ರು ಪರ್ಸನ್ ಮಾಡ್ತಾರೆ, ಪರ್ಸನ್ ಮಾಡ್ಬಿಟ್ಟು ಒಂದು ಕ್ಯಾಂಡೀಸ್ ಅನ್ನ ಹಿಂಗ್ ತೆಗಿತಾರೆ. ಸೊ ಒಂದು ಕ್ಯಾಂಡಿ ತೆಗೆದಾಗ ನಾವೇನ್ ಫೈಂಡ್ ಮಾಡ್ಬೇಕು ಅಂತಂದ್ರೆ ಫೈಂಡ್ ದ ಪ್ರೊಬಾಬಿಲಿಟಿ ದಟ್ ಇಟ್ ಈಸ್ ಅನ್ ಆರೆಂಜ್ ಫ್ಲೇವರ್ಡ್ ಕ್ಯಾಂಡಿ. ಅಂದ್ರೆ ಅವ್ರು ತೆಗೆದಿದ್ದು ಆರೆಂಜ್ ಫ್ಲೇವರ್ ಕ್ಯಾಂಡಿ ಆಗಿರತ್ತಾ, ಆಗಿದ್ರೆ ಅದು ಪ್ರೊಬಾಬಿಲಿಟಿ ಎಷ್ಟು ಅದನ್ನ ಕಂಡುಹಿಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆ ಲೆಮನ್ ಫ್ಲೇವರ್ಡ್ ಕ್ಯಾಂಡಿ. ಸೊ ಇದು ನಾವು ಸಾಲ್ವ್ ಮಾಡ್ತಾ ಇರೋಣ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ನಾವು ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಆರೆಂಜ್ ಫ್ಲೇವರ್ಡ್ ಕ್ಯಾಂಡಿ. ಸೊ ಇದು ನಾವು ಓರಲಿನೇ ಆನ್ಸರ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ, ಸೊ ನಾವು ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಈ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಸೊ ಪ್ರೊಬಾಬಿಲಿಟಿ ಆಫ್ ಇವೆಂಟ್ is equal to number of favorable outcomes divided by number of total outcomes. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಬಾಕ್ಸ್ ಅಲ್ಲಿ ಲೆಮನ್ ಫ್ಲೇವರ್ಡ್ ಕ್ಯಾಂಡಿ ಇದೆ ಅಂತ ಕೊಟ್ಟಿದ್ದಾರೆ, ಬಟ್ ಎಷ್ಟಿದೆ ಅಂತ ನಮಗೆ ಕೊಟ್ಟಿಲ್ಲ. ಸೊ ನಾವೇ ಒಂದು ನಂಬರ್ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಅನ್ಕೊಳ್ಳೋಣ 50 ಕ್ಯಾಂಡಿ ಇದೆ ಆ ಬಾಕ್ಸ್ ಅಲ್ಲಿ ಅಂತ. ಸೊ ಕ್ಯಾಂಡಿ 50 ಬಾಕ್ಸ್ ಇದೆ, ಎಲ್ಲ ಲೆಮನ್ 50 ಕೂಡ ನಿಮಗೆ ಲೆಮನ್ ಫ್ಲೇವರ್ಡ್ ಕ್ಯಾಂಡಿ. ಸೊ ಯಾರೊಬ್ರು ಬರ್ತಾರೆ ಬಂದ್ ತೆಗೆದ್ಬಿಟ್ಟು, ಸೊ ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇರೋಣ. ಸೊ ಯಾರೊಬ್ರು ಬರ್ತಾರೆ ಬಂದ್ ತೆಗೆದ್ಬಿಟ್ಟು ಏನ್ ಮಾಡ್ತಾರೆ, ಸೊ ತೆಗ್ದಾಗ ಅದು ಆರೆಂಜ್ ಫ್ಲೇವರ್ಡ್ ಕ್ಯಾಂಡಿ ಆಗಿರೋ ಚಾನ್ಸಸ್ ಎಷ್ಟಿದೆ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಚಾನ್ಸಸ್ ಎಷ್ಟಪ್ಪ ಆಗಿರುತ್ತೆ ಅಂತಂದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಿ ಡೈರೆಕ್ಟ್ ಆಗಿ ಆನ್ಸರ್ 0 ಅಂತ ಹೇಳ್ಬೋದು. ಬಟ್ ನಾವು ಎಕ್ಸಾಮಿನೇಷನ್ ಆಗಿರೋದ್ರಿಂದ ನೀವು ಪ್ರೊಸೀಜರ್ ಫಸ್ಟ್ ಫಾರ್ಮುಲಾ ಬರೆದ್ಬಿಟ್ಟು ಫಸ್ಟ್ ನೀವು ಇದನ್ನ ಫಸ್ಟ್ ಏನು ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಆನ್ಸರ್ ಇರಬೇಕಾಗುತ್ತೆ. ಸೊ 0 ಏನಕ್ಕೆ ಆನ್ಸರ್ ಅಂತಂದ್ರೆ ಸೊ ಅವ್ರು ಕೇಳ್ತಾರೆ ಲೆಮನ್ ಫ್ಲೇವರ್ಡ್ ಕ್ಯಾಂಡಿ ಇದೆ, ಅದನ್ನ ನೀವು ತೆಗ್ದಾಗ ಬರೀ ಲೆಮನ್ ಇದೆ, ಅದನ್ನ ತೆಗ್ದಾಗ ನಿಮಗೆ ಆರೆಂಜ್ ಸಿಗತ್ತಾ ಅಂತ ಕೇಳ್ತಾರೆ. ಸೊ ಎಲ್ಲ ಲೆಮನ್ ಇದ್ರೆ ಆರೆಂಜ್ ನಮ್ಗೆ ಎಲ್ಲಿ ಸಿಗ್ತಾ ಇರುತ್ತೆ, ಸೊ ಸಿಗ್ತಾ ಇಲ್ಲ, ಇದು ನಿಮ್ಮ 0 ಆಗಿರುತ್ತೆ. ಸೊ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಟೋಟಲ್ ಔಟ್ಕಮ್ಸ್ 50 ಆಗಿರುತ್ತೆ, ಬಿಕಾಸ್ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ 50 ಕ್ಯಾಂಡಿ ಇದೆ ಅಂತ. ಸೊ ಆರೆಂಜ್ ಎಷ್ಟು ಬರುತ್ತೆ, ಸೊ ಆರೆಂಜ್ ಬರೋ 0 ಚಾನ್ಸಸ್ ಇದೆ. ಸೊ 0/50 ಆನ್ಸರ್ ನಿಮಗೆ 0 ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡ್ತಾರ ಆ ಲೆಮನ್ ಫ್ಲೇವರ್ಡ್ ಕ್ಯಾಂಡಿ. ಸೊ ಟೋಟಲ್ ಎಷ್ಟಪ್ಪ ಇದೆ, ಟೋಟಲ್ ನಮಗೆ 50 ಕ್ವಶನ್ಸ್ ಇದೆ. ಸೊ ನಾನು ಇವಾಗ ತೆಗ್ದಾಗ ಏನಪ್ಪ ಆಗುತ್ತೆ, ನನಗೆ ಒಂದೇ ಒಂದು ತೆಗ್ದಾಗ ನಂಗೆ ಏನ್ ಸಿಗುತ್ತೆ, ನನಗೆ ಲೆಮನ್ ಫ್ಲೇವರ್ಡ್ ಕ್ಯಾಂಡಿ ಇದೆ, ಎಲ್ಲ ಟೈಮ್ ಬರ್ತಾ ಇರುತ್ತೆ. ಸೊ ಇದು ಒಂದು ಶೋರ್ ಇವೆಂಟ್ ಆಗಿದೆ. ಸೊ 50/50 ನನಗೆ ಆನ್ಸರ್ 1 ಸಿಗ್ತಾ ಇರುತ್ತೆ. ಸೊ ಹೆಂಗೆ ಶೋರ್ ಇವೆಂಟ್ ಅಂತ ಅಂದ್ರೆ ನನಗೆ ಗೊತ್ತು ಈ ಬಾಕ್ಸ್ ಒಳಗಡೆ ಫುಲ್ ಲೆಮನ್ ಫ್ಲೇವರ್ಡ್ ಕ್ಯಾಂಡಿ ಇದೆ. ಸೊ 4 ತೆಗ್ದಾಗ ನಂಗೆ ಗೊತ್ತು ನಂಗೆ ಲೆಮನ್ ಫ್ಲೇವರ್ಡ್ ಕ್ಯಾಂಡಿನೇ ಸಿಗತ್ತೆ ಅಂತ. ಸೊ ಇದು ಶೋರ್ ಇವೆಂಟ್ ಆಗಿದೆ, ನಂಗೆ ಗೊತ್ತು ಏನ್ ಔಟ್ಕಮ್ ನಂಗೆ ಬರ್ತಾ ಇದೆ ಅಂತ. ಸೊ ಔಟ್ಕಮ್ ಬರ್ತಾ ಗೊತ್ತಿರೋದ್ರಿಂದ ಇದು ಶೋರ್ ಇವೆಂಟ್ ಆಗುತ್ತೆ. ಶೋರ್ ಇವೆಂಟ್ ಆಗಿರೋದ್ರೆ ಪ್ರೊಬಾಬಿಲಿಟಿ ನನಗೆ ಆನ್ಸರ್ 1 ಆಗಿರುತ್ತೆ. ಸೊ 50/50 ಆನ್ಸರ್ 1 ಆಗಿರುತ್ತೆ.
ನೆಕ್ಸ್ಟ್ 7th ಕ್ವಶನ್ ಸಾಲ್ವ್ ಮಾಡ್ತಾರಣ. ಸೊ 7th ಕ್ವಶನ್ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ನಾನು ಕ್ವಶನ್ ಬರ್ಕೊಂಡ್ ಬಂದಿಲ್ಲ ಫುಲ್ ಕ್ವಶನ್, ಜಸ್ಟ್ ಒಂದು ರೆಪ್ರೆಸೆಂಟೇಷನ್ ತರ ಬರ್ಕೊಂಡ್ ಬಂದಿನಿ, ಅರ್ಥ ಮಾಡಿಸ್ತೀನಿ ಏನು ಅಂತ. ಸೊ ನಿಮ್ ಟೆಕ್ಸ್ಟ್ ಬುಕ್ ಇದೆ, ನೀವು ಕ್ವಶನ್ ಅನ್ನ ಓದ್ಕೊಬಹುದು. ಸೊ ಗ್ರೂಪ್ ಆಫ್ 3 ಪೀಪಲ್ ಇದಾರೆ, ಅಥವಾ 3 ಸ್ಟೂಡೆಂಟ್ಸ್ ಇದಾರೆ. ಸೊ ಏನಪ್ಪಾ ಅಂತಂದ್ರೆ, ಸೊ ಪ್ರೊಬ್ಯಾಬಿಲಿಟಿ ಆಫ್ ಫಾರ್ ಎಕ್ಸಾಂಪಲ್ ಆ 3 ಜನ ಸ್ಟೂಡೆಂಟ್ಸ್ ಅಲ್ಲಿ 2 ಸ್ಟೂಡೆಂಟ್ಸ್ ತಗೊಂತಾರೆ. ಸೊ ಆ 2 ಸ್ಟೂಡೆಂಟ್ಸ್ ತಗೊಂಡಾಗ ನಾಟ್ ಹ್ಯಾವಿಂಗ್ ಸೇಮ್ ಬರ್ತಡೆ ಈಸ್ 0.992 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವ್ರಿಬ್ರು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ 3 ಜನದಲ್ಲಿ 2 ತಗೊಂತಾರೆ. ಅವು ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಹ್ಯಾವಿಂಗ್ ಸೇಮ್ ಬರ್ಡೇ, ಇಬ್ರು ಬರ್ಡೇನು ಒಂದೇ ಡೇಟ್ ಅಲ್ಲಿ ಬರುತ್ತೆ, ಅದು ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಹ್ಯಾವಿಂಗ್ ಬರ್ಡೇ ಈಸ್ 0.992 ಅಂತ ಕೊಟ್ಟಿದ್ದಾರೆ. ಇನ್ನು ಅವ್ರು ಏನ್ ಕೇಳ್ತಾರೆ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಹ್ಯಾವಿಂಗ್ ದ ಸೇಮ್ ಬರ್ಡೇ. ಸೊ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಈ 3 ಜನ ಸ್ಟೂಡೆಂಟ್ಸ್ ಇದಾರೆ. ಸೊ 3 ಜನ ಸ್ಟೂಡೆಂಟ್ಸ್ ಅಲ್ಲಿ 2 ಸ್ಟೂಡೆಂಟ್ಸ್ ಅನ್ನ ತಗೊಳ್ಳೋಣ. ಸೊ 2 ಸ್ಟೂಡೆಂಟ್ ತಗೊಂಡಾಗ ಸೊ ಅವ್ರಿಗೆ 2 ದಿನದ್ದು, ಸೊ ಇವಾಗ 2 ಸ್ಟೂಡೆಂಟ್ಸ್ ತಗೊಳ್ಳೋಣ. ಸೊ ಇಬ್ರದ್ದು ಬೇರೆ ಬೇರೆ ದಿನ ಬರ್ತಡೇ ಇದೆ. ಸೊ ಅದು ಪ್ರೊಬ್ಯಾಬಿಲಿಟಿ ಕೊಡ್ತಾರೆ 0.992. ಅವ್ರು ನಮಗೆ ಏನಪ್ಪ ಹೇಳ್ತಿದ್ದಾರೆ ಅಂತಂದ್ರೆ, ಇನ್ನ ಒಬ್ಬ ಸ್ಟೂಡೆಂಟ್ ಮಿಕ್ಕಿದ್ದಾರೆ. ಸೊ ಇವಾಗ ಇಬ್ರನ್ನ ತಗೊಳ್ಳೋಣ. ಸೊ ಇಬ್ರು ನಾವು ಗ್ರೂಪ್ ಆಫ್ ತಗೊಳ್ಳೋಣ, ದಟ್ ಅವ್ರಿಬ್ರು ಒಂದೇ ಬರ್ತಡೇ ಬರುತ್ತೆ. ಸೊ ಒಂದೇ ಬರ್ತಡೇ ಬಂದಾಗ ಅವ್ರಿಗೆ ಎಷ್ಟು ಪ್ರೊಬ್ಯಾಬಿಲಿಟಿ ಇರುತ್ತೆ, ಅದೆಷ್ಟು ಪ್ರೊಬ್ಯಾಬಿಲಿಟಿ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನಾವ್ ಏನಪ್ಪಾ ಮಾಡೋಣ, ಈ ತರ ಕ್ವಶನ್ಸ್ ನೀವೇನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ನಾವು ಈವೆಂಟ್ ಇ ಅಂತ ನಾವು ಏನೋ ಒಂದು ಈವೆಂಟ್ ಇ ಅಂತ ನಾವು ರೆಪ್ರೆಸೆಂಟ್ ಮಾಡೋಣ. ಸೊ ಈವೆಂಟ್ ಇ ಏನಪ್ಪಾ ಅಂತಂದ್ರೆ, ಹ್ಯಾವಿಂಗ್ ಬರ್ಡೇ ಆನ್ ಸೇಮ್ ಡೇ, ಹ್ಯಾವಿಂಗ್ ಬರ್ಡೇ ಆನ್ ಸೇಮ್ ಡೇ. ಸೊ ಇದನ್ನ ನಾವು ಈವೆಂಟ್ ಇನ್ ನಾವು ಡಿಫೈನ್ ಮಾಡಬೇಕಾಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಕ್ವಶನ್. ಸೊ ಈ ಕ್ವಶನ್ ನಾವು ಬರ್ಡೇ ಬಗ್ಗೆ ಮಾತಾಡ್ತಾ ಇದೀವಿ ನಾವು, ಆಮೇಲೆ ನಾವು ಸೇಮ್ ಡೇ ಬರ್ಡೇ ಹ್ಯಾವಿಂಗ್ ಆನ್ ದ ಸೇಮ್ ಡೇ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈವೆಂಟ್ ಇನ್ ನಾನು ಏನ್ ರೆಪ್ರೆಸೆಂಟ್ ಮಾಡ್ತೀನಿ, ಹ್ಯಾವಿಂಗ್ ಬರ್ಡೇ ಆನ್ ಸೇಮ್ ಡೇ ಅಂತ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ನನಗೆ ಏನಪ್ಪ ಕೊಟ್ಟಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಹ್ಯಾವಿಂಗ್ ದ ಸೇಮ್ ಬರ್ಡೇ ಈಸ್ 0.992 ಅಂತ ಕೊಟ್ಟಿದ್ದಾರೆ. ಅಂತ ಅಂದ್ರೆ ನನಗೆ ಪಿ ಆಫ್ ಇ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಪಿ ಆಫ್ ಇ ಡ್ಯಾಶ್ ನನಗೆ 0.992 ಅಂತ ಕೊಟ್ಟಿದ್ದಾರೆ. ನನಗೆ ಪಿ ಆಫ್ ಇ ನನಗೆ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಹ್ಯಾವಿಂಗ್ ದ ಬರ್ಡೇ ಆನ್ ಸೇಮ್ ಡೇ, ಅಂದ್ರೆ ಈವೆಂಟ್ ಇನ್ ನಾನು ರೆಪ್ರೆಸೆಂಟ್ ಮಾಡ್ತೀವಿ ಹ್ಯಾವಿಂಗ್ ಬರ್ಡೇ ಆನ್ ಸೇಮ್ ಡೇ. ಸೊ ಈ ಈವೆಂಟ್ ಗೆ ಪ್ರೊಬ್ಯಾಬಿಲಿಟಿ ಕಂಡುಹಿಡಿ ಅಂತ ಹೇಳ್ತಾರೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಇ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ನನ್ನ ಫಾರ್ಮುಲಾ ಗೊತ್ತು, ಪ್ರೊಬ್ಯಾಬಿಲಿಟಿ ಆಫ್ ಇ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂತ. ಸೊ ಈ ಇ ನ ಆ ಕಡೆ ಕಳ್ಸೋಣ, ಸಾರಿ ಇ ಡ್ಯಾಶ್ ನ ಆ ಕಡೆ ಕಳ್ಸೋಣ, ಬಿಕಾಸ್ ನನಗೆ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಇ ಇಸ್ ಈಕ್ವಲ್ ಟು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಡ್ಯಾಶ್. ಸೊ 1 ಮೈನಸ್ 0.992 ಇದನ್ನ ನೀವು ಸಬ್ಟ್ರಾಕ್ಟ್ ಮಾಡಿದಾಗ ನಿಮಗೆ ಆನ್ಸರ್ 0.008 ನಿಮಗೆ ಬರ್ತಾ ಇರುತ್ತೆ. ಸೊ ಅಂತ ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಹ್ಯಾವಿಂಗ್ ದ ಬರ್ಡೇ ಇಬ್ರು ಗ್ರೂಪ್ ಆಫ್ ಸ್ಟೂಡೆಂಟ್ ಗೆ ಆನ್ ದ ಸೇಮ್ ಡೇ ಬಂದ್ಬಿಟ್ಟು ನಿಮಗೆ 0.008 ಆಗಿರುತ್ತೆ. ಸೊ ನೆಕ್ಸ್ಟ್ ಇವಾಗ ನಾವು 8th ಕ್ವಶನ್ ಸಾಲ್ವ್ ಮಾಡ್ತಾ ಇರೋಣ. ಸೊ 8th ಕ್ವಶನ್ ಏನಪ್ಪಾ ಅಂತಂದ್ರೆ, ಸೊ ಈ ತರ ಕ್ವಶನ್ಸ್ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಸೊ ಯಾವುದು 8th ಕ್ವಶನ್ ಮತ್ತೆ 9th ಕ್ವಶನ್. ಸೊ ಏನಪ್ಪಾ ಅಂತಂದ್ರೆ, ಸೊ ನಮಗೆ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಒಳಗಡೆ 3 ರೆಡ್ ಬಾಲ್ಸ್ ಇದೆ, ಮತ್ತೆ ನಿಮಗೆ 5 ಬ್ಲಾಕ್ ಬಾಲ್ಸ್ ಇದೆ. ಸೊ ಒಂದು ಬಾಕ್ಸ್ ಅಲ್ಲಿ 3 ರೆಡ್ ಬಾಲ್ಸ್ ಮತ್ತೆ 5 ಬ್ಲಾಕ್ ಬಾಕ್ಸ್ ಇದೆ. ಸೊ ಟೋಟಲ್ ಎಷ್ಟಪ್ಪ ಇದೆ ಅಂತಂದ್ರೆ, ಸೊ ನಾವು ಇಲ್ಲಿ 8th ಕ್ವಶನ್ ಸಾಲ್ವ್ ಮಾಡ್ತಾ ಇದೀವಿ. ಸೊ ನಮಗೆ ಟೋಟಲ್ ಬಾಲ್ಸ್ ಎಷ್ಟಪ್ಪ ಇದೆ ಅಂತಂದ್ರೆ, ಸೊ ಟೋಟಲ್ ಬಾಲ್ಸ್ ಬಂದ್ಬಿಟ್ಟು ಸೊ 3 ರೆಡ್ ಪ್ಲಸ್ 5 ಬ್ಲಾಕ್. ಸೊ ಟೋಟಲ್ ಬಂದ್ಬಿಟ್ಟು ನನಗೆ 8 ಬಾಲ್ಸ್ ಇದೆ. ಸೊ ಇವಾಗ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಫೈಂಡ್ ದ ಪ್ರೊಬ್ಯಾಬಿಲಿಟಿ. ಇವಾಗ ಒಬ್ಬ ಸ್ಟೂಡೆಂಟ್ ಬರ್ತಾರೆ, ಸ್ಟೂಡೆಂಟ್ ಬಂದ್ಬಿಟ್ಟು ಒಂದು ಮಿಕ್ಸ್ ಆಗಿರೋ ಬಾಲ್ಸ್ ಅಲ್ಲಿ ಒಂದು ಬಾಲ್ ಅನ್ನ ತಗೊಂತಾರೆ. ಸೊ ಒಂದು ಬಾಲ್ ತೆಗೆದಾಗ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ದ ಬಾಲ್ ಇಸ್ ರೆಡ್ ಅಂತಂದ್ರೆ, ಆ ಬಾಲ್ ತೆಗೆದಾಗ ಆ ಬಾಲ್ ರೆಡ್ ಆಗಿರುತ್ತೆ ಅಥವಾ ಬ್ಲಾಕ್ ಆಗಿರುತ್ತೆ, ಇದನ್ನ ಪ್ರೊಬ್ಯಾಬಿಲಿಟಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಕ್ವಶನ್ ಗೆ ಆ ಬಾಲ್ ತೆಗೆದಾಗ ಅದು ರೆಡ್ ಆಗಿರುತ್ತೆ, ಎಷ್ಟು ಚಾನ್ಸ್ ಆಗಿರ್ಬೋದು ರೆಡ್ ಬರಕ್ಕೆ, ಅದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇರೋಣ. ಸೊ ಒಂದ್ ಏನಪ್ಪ ಮಾಡೋಣ ಅಂತಂದ್ರೆ, ಸೊ ಇವಾಗ ನಾವು ಪ್ರೊಬ್ಯಾಬಿಲಿಟಿ ಫೈಂಡ್ ಔಟ್ ಮಾಡಬೇಕು ಆಫ್ ಈವೆಂಟ್ ಇ. ಸೊ ಪ್ರೊಬ್ಯಾಬಿಲಿಟಿ ಇ ಏನಪ್ಪಾ ಅಂತಂದ್ರೆ, ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಬೈ ಟೋಟಲ್ ಔಟ್ಕಮ್ಸ್. ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್ ಎಷ್ಟು, ಸೊ 3 ಪ್ಲಸ್ 5 ಮಾಡ್ತೀವಿ, ಟೋಟಲ್ ಆಗಿ 8 ಬಾಲ್ಸ್ ಇದೆ. ಸೊ ಇವಾಗ ಎಷ್ಟಪ್ಪ ಇದೆ ಅಂತಂದ್ರೆ, ಸೊ ಈವೆಂಟ್ ಇ ಏನು ನಾವು ಫಸ್ಟ್ ಡಿಫೈನ್ ಮಾಡೋಣ. ಸೊ ಈವೆಂಟ್ ಇ ಏನು, ಚೂಸಿಂಗ್ ಅಥವಾ ಪಿಕ್ ಮಾಡೋಣ, ಪಿಕ್ ರೆಡ್ ಬಾಲ್. ಸೊ ಅಂತಂದ್ರೆ ಆ ಬಾಕ್ಸ್ ಅಲ್ಲಿ ತೆಗೆದಾಗ ಆ ಬಾಲ್ ಬಂದಿರೋದು ನಿಮ್ಗೆ ರೆಡ್ ಆಗಿರುತ್ತೆ. ಸೊ ರೆಡ್ ಆಗಿರೋ ಚಾನ್ಸ್ ಎಷ್ಟಪ್ಪ ಇದೆ, ಸೊ ನಿಮ್ಗೆ 3 ರೆಡ್ ಪ್ಲಸ್ 5 ಬ್ಲಾಕ್ ಇದೆ. ಸೊ ನೀವು ಹಾಕಿ ತೆಗೆದಾಗ ನಿಮ್ಗೆ ಎಷ್ಟು ಚಾನ್ಸ್ ಇದೆ ರೆಡ್ ಬರೋ ಚಾನ್ಸ್ ಅಂತಂದ್ರೆ, ನಿಮ್ಗೆ 3 ಚಾನ್ಸ್ ಇದೆ. ಸೊ ನಿಮ್ಗೆ 3 ರೆಡ್ ಬಾಲ್ ಇದೆ. ಸೊ ಆ 3 ರೆಡ್ ಬಾಲ್ ನಿಮ್ಗೆ ಎಷ್ಟು ಬರ್ತಾ ಇರ್ಬೋದು, ಇಲ್ಲ 1 ರೆಡ್ ಬಾಲ್ ಬರ್ತಾ ಇರ್ಬೋದು. ಸೊ ಅದಕ್ಕೆ ಇಲ್ಲಿ ಪ್ರೊಬ್ಯಾಬಿಲಿಟಿ ಏನಪ್ಪಾ ಆಗಿರುತ್ತೆ ಅಂದ್ರೆ, ಸೊ ಪ್ರೊಬ್ಯಾಬಿಲಿಟಿ ನಿಮ್ಗೆ 3/8 ಆಗಿರುತ್ತೆ. ಹೆಂಗೆ 3/8 ಅಂತಂದ್ರೆ, ನಿಮ್ಗೆ 3 ರೆಡ್ ಬಾಲ್ ಇದೆ, ಆ 3 ರೆಡ್ ಬಾಲ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ರೆಡ್ ಬಾಲ್ ಬರ್ಬೋದು. ಸೊ 3 ರೆಡ್ ಬಾಲ್ ಯಾವ್ದೋ ಒಂದು ರೆಡ್ ಬಾಲ್ ಬರೋದ್ರಿಂದ ನಿಮ್ಗೆ 3 ಪಾಸಿಬಲ್ ಔಟ್ಕಮ್ಸ್ ಇದೆ, ಆ 3 ನೀವು ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡಬಹುದು. ಸೊ ಪ್ರೊಬ್ಯಾಬಿಲಿಟಿ ನಿಮ್ಗೆ 3 ರೆಡ್ ಬಾಲ್ಸ್ ಇರೋದ್ರಿಂದ ನಿಮ್ಗೆ 3/8 ಆಗಿರುತ್ತೆ. ಸೊ 8 ಟೋಟಲ್ ಬಾಲ್ಸ್ ಇದೆ. ಸೊ ಟೋಟಲ್ ಬಾಲ್ಸ್ ಅಲ್ಲಿ ನೀವು 3 ಬಾಲ್ ಅಂದ್ರೆ ಒಂದು ಬಾಲ್ ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ರೆಡ್ ಸಿಗ್ತಾ ಇರುತ್ತೆ, ಆ 3 ಬಾಲ್ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡಬಹುದು. ನಿಮ್ಗೆ 3/8 ನಿಮ್ಗೆ ಆಗಿರುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ನಾಟ್ ರೆಡ್ ಅಂತ ಕೊಟ್ಟಿದ್ದಾರೆ. ಸೊ ನಾಟ್ ರೆಡ್ ಅಂತ ಅಂದ್ರೆ, ಸೊ ನಿಮ್ಗೆ ರೆಡ್ ಬಿಟ್ಟು ಬೇರೆ ಯಾವ ಬಾಲ್ ಇದೆ, ಸೊ ರೆಡ್ ಬಿಟ್ಟು ನಿಮ್ಗೆ ಬ್ಲಾಕ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಬ್ಲಾಕ್ ಕೊಡಬಹುದು, ನಿಮ್ಗೆ ಏನ್ ಕೊಟ್ಟಿದ್ದಾರೆ, ನಾಟ್ ರೆಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ 2 ಮೆಥಡ್ ಇಂದ ಮಾಡಬಹುದು. ಸೊ ಮೆಥಡ್ 1 ಏನಪ್ಪಾ ಅಂತಂದ್ರೆ, ಸೊ ಮೆಥಡ್ 1 ಬಂದ್ಬಿಟ್ಟು ನಿಮ್ಗೆ ಗೊತ್ತು ಕಾಂಪ್ಲಿಮೆಂಟರಿ ಈವೆಂಟ್ ಇಂದ. ಸೊ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್
ಇಸ್ ಈಕ್ವಲ್ ಟು 1 ಅಂತ. ಸೊ ಇ ಡ್ಯಾಶ್ ಅಂತಂದ್ರೆ ನಾಟ್ ರೆಡ್, ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು, ಇದನ್ನ ಆ ಕಡೆ ಕಳ್ಸೋಣ. ಸೊ ಪ್ರೊಬಬಿಲಿಟಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ ಪ್ರೊಬಬಿಲಿಟಿ ಆಫ್ ಇ ಇಸ್ ಈಕ್ವಲ್ ಟು 1 ಮೈನಸ್ ಇದು ಬಂದ್ಬಿಟ್ಟು 3/8 ಆಗಿದೆ. ಸೊ 8 ಮೈನಸ್ 3 5, ಸೊ ಎಲ್ಸಿಎಂ ತಗೊಂಡಾಗ ನಿಮಗೆ 5/8 ಬರ್ತಾ ಇರುತ್ತೆ. ಸೊ ಮೆಥಡ್ 2 ಏನಪ್ಪಾ ಅಂತಂದ್ರೆ, ಸೊ ಇದನ್ನ ಪ್ರೊಬಬಿಲಿಟಿ ಆಫ್ ಈವೆಂಟ್ ಎಫ್ ಅಂತ ಅನ್ಕೊಳ್ಳೋಣ. ಈವೆಂಟ್ ಎಫ್ ಬಂದ್ಬಿಟ್ಟು ನಾವು ಡಿಫೈನ್ ಮಾಡೋಣ ಪಿಕ್ಕರ್ ಬ್ಲಾಕ್ ಬಾಲ್. ಸೊ ಬ್ಲಾಕ್ ಬಾಲ್ ನೀವು ಹೆಂಗ್ ಪಿಕ್ ಮಾಡ್ತೀರಾ, ಸೊ 5 ಬ್ಲಾಕ್ ಬಾಲ್ ಇದೆ. ಸೊ 5 ಬ್ಲಾಕ್ ಬಾಲ್ ಅಲ್ಲಿ ಒಂದು ಬಾಲ್ ಪಿಕ್ ಮಾಡಿದ್ರೆ ನಿಮಗೆ ಏನ್ ಮಾಡ್ತಾರೆ, ಬ್ಲಾಕ್ ಬಾಲ್ ಬರ್ಬೋದು. ಸೊ ನಿಮಗೆ ಎಷ್ಟು ಚಾನ್ಸ್ ಇದೆ ಪಿಕ್ ಮಾಡಕ್ಕೆ, 5 ಬಾಲ್ ಅಲ್ಲಿ ಒಂದು ಬಾಲ್ ನೀವು ಚೂಸ್ ಮಾಡ್ಬೋದು. ಸೊ ಪ್ರೊಬಬಿಲಿಟಿ ಆಫ್ ಈವೆಂಟ್ ಬಂದ್ಬಿಟ್ಟು ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್, ಎಷ್ಟು ಫೇವರೇಬಲ್ ಔಟ್ಕಮ್ಸ್ ಇದೆ, 5 ಬಾಲ್ ನೀವು ಚೂಸ್ ಮಾಡ್ಬೋದು. 5ರಲ್ಲಿ ನಿಮಗೆ 5 ಚಾನ್ಸ್ ಇದೆ, ಅಂದ್ರೆ 5 ಬಾಲ್ ಅಲ್ಲಿ ಯಾವ್ದೋ ಒಂದು ಚೂಸ್ ಮಾಡ್ಬೋದು. ಫೇವರೇಬಲ್ ನಿಮಗೆ 5 ಇದೆ, ಸೊ 5 ಟೋಟಲ್ ನಿಮಗೆ 8 ಬಾಲ್ಸ್ ಇದೆ. 5 ರೆಡ್ ಪ್ಲಸ್ 5 ಬ್ಲಾಕ್ ಪ್ಲಸ್ 3 ರೆಡ್, ಸೊ 5/8 ಆಗಿರುತ್ತೆ. ಸೊ ನೀವು ನೋಡಬಹುದು ಆನ್ಸರ್ ಸೇಮ್ ಆಗಿದೆ. ಯಾವ್ದಾರ ಮೆಥಡ್ ನೀವು ಯೂಸ್ ಮಾಡ್ಕೊಂಡು ಮಾಡ್ತಾ ಇರ್ಬೋದು. ಸಿಮಿಲರ್ಲಿ 9th ಕ್ವಶನ್ ಇದೆ. ಸೊ 9th ಕ್ವಶನ್ ನೀವೇ ಸಾಲ್ವ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ಬಾಕ್ಸ್ ಇದೆ. ಸೊ ಬಾಕ್ಸ್ ಒಳಗಡೆ ನಿಮ್ಗೆ ಏನಿದೆ, 5 ರೆಡ್ ಮಾರ್ಬಲ್ಸ್ ಇದೆ, 8 ವೈಟ್ ಮಾರ್ಬಲ್ಸ್ ಇದೆ ಅಂಡ್ 4 ಗ್ರೀನ್ ಮಾರ್ಬಲ್ಸ್ ಇದೆ. ಫಸ್ಟ್ ನೀವು ಏನ್ ಫೈಂಡ್ ಮಾಡಬೇಕು, ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಪಿಕ್ಕಿಂಗ್. ಮತ್ತೆ ಒಂದು ಸ್ಟೂಡೆಂಟ್ ಮಾಡ್ತಾರೆ, ಒಂದು ಬಾಲ್ ನ ಪಿಕ್ ಮಾಡ್ತಾರೆ. ಸೊ ಆ ಬಾಲ್ ಎಷ್ಟು ಚಾನ್ಸ್ ಆಗಿರ್ಬೋದು, ರೆಡ್ ಬಂದ್ರೆ ಎಷ್ಟು ಚಾನ್ಸ್ ಆಗಿರ್ಬೋದು, ವೈಟ್ ಬರಕ್ಕೆ ಎಷ್ಟು ಚಾನ್ಸ್ ಆಗಿರ್ಬೋದು, ನಾಟ್ ಗ್ರೀನ್ ಬರಕ್ಕೆ ಎಷ್ಟು ಚಾನ್ಸ್ ಆಗಿರ್ಬೋದು, ಇದನ್ನ ಫೈಂಡ್ ಔಟ್ ಮಾಡ್ತಾರೆ. ಸೊ ಫಸ್ಟ್ ಈವೆಂಟ್ ಇ ನ ಡಿಫೈನ್ ಮಾಡೋಣ. ಸೊ ಈವೆಂಟ್ ಏನಪ್ಪಾ ಅಂತಂದ್ರೆ ಪಿಕ್ಕಿಂಗ್ ರೆಡ್ ಮಾರ್ಬಲ್. ನೆಕ್ಸ್ಟ್ ಈವೆಂಟ್ ಎಫ್ ಡಿಫೈನ್ ಮಾಡೋಣ. ಸೊ ಪಿಕ್ಕಿಂಗ್ ವೈಟ್ ಮಾರ್ಬಲ್. ಈವೆಂಟ್ ಇನ್ನೊಂದು ಈವೆಂಟ್ ಇದೆ ನಾಟ್ ಗ್ರೀನ್ ಅಂತ, ಅದನ್ನ ಆಮೇಲೆ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ವೈಟ್ ಬಾಲ್ ಪಿಕ್ಕಿಂಗ್ ರೆಡ್ ಬಾಲ್. ಸೊ ಟೋಟಲ್ ಬಾಲ್ಸ್ ಎಷ್ಟಪ್ಪ, ಟೋಟಲ್ ಮಾರ್ಬಲ್ಸ್ ಎಷ್ಟಪ್ಪ ಇದೆ ಅಂತಂದ್ರೆ, ಸೊ ಟೋಟಲ್ ಮಾಡ್ಬಿಟ್ಟು 5 ರೆಡ್ ಪ್ಲಸ್, ಸೊ ಇಲ್ಲಿ ನಾನು ಕಂಪ್ಲೀಟ್ ಆಗಿ ಬರ್ತೀನಿ. ಸೊ 5 ರೆಡ್ ಪ್ಲಸ್ 8 ವೈಟ್ ಪ್ಲಸ್ 4 ಗ್ರೀನ್. ಸೊ ನಿಮಗೆ 8 ಪ್ಲಸ್ 5 ಮಾಡಿದ್ರೆ 13 ಸಿಗ್ತಾ ಇದೆ. 13 ಪ್ಲಸ್ 4 ಮಾಡಿದ್ರೆ ನಿಮಗೆ 17 ಮಾರ್ಬಲ್ಸ್ ಇದೆ. ಸೊ ಟೋಟಲ್ ನಮಗೆ 17 ಮಾರ್ಬಲ್ಸ್ ಇದೆ. ಸೊ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನಮಗೆ ರೆಡ್ ಬರಬೇಕು ಅಂತಂದ್ರೆ ಆ 17 ಬಾಲ್ಸ್ ಅಲ್ಲಿ ಒಂದು ಬಾಲ್ ನ ಪಿಕ್ ಮಾಡಿದಾಗ ಎಷ್ಟು ಪ್ರೊಬಬಿಲಿಟಿ ಆಗಿರುತ್ತೆ ನಾವು ರೆಡ್ ಅನ್ನ ಚೂಸ್ ಮಾಡಕ್ಕೆ ಅಂತ ಕೇಳ್ತಿದ್ದಾರೆ. ಸೊ ನನಗೆ ಪ್ರೊಬಬಿಲಿಟಿ ಫಾರ್ಮುಲಾ ಗೊತ್ತು, ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಬೈ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್. ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್ ಎಷ್ಟಪ್ಪ ಅಂತಂದ್ರೆ 17 ಆಗಿದೆ. ಸೊ ಇವಾಗ ಫೇವರೇಬಲ್ ಔಟ್ಕಮ್ಸ್ ಎಷ್ಟಿದೆ, ಫೇವರೇಬಲ್ ಔಟ್ಕಮ್ಸ್ ಅಂತ ಅಂದ್ರೆ ನಮಗೆ ಬಾಕ್ಸ್ ಒಳಗಡೆ ಎಷ್ಟು ರೆಡ್ ಮಾರ್ಬಲ್ಸ್ ಇದೆ. ಆ ರೆಡ್ ಮಾರ್ಬಲ್ಸ್ ಅಲ್ಲಿ 5 ಮಾರ್ಬಲ್ ಇದೆ ಅಂತಂದ್ರೆ, ಸೊ 5 ಮಾರ್ಬಲ್ ಅಲ್ಲಿ ಯಾವ್ದಾದ್ರು ಒಂದು ತಗೋಬಹುದು. ಸೊ ಫೇವರೇಬಲ್ ನಂಗೆ 5 ಮಾರ್ಬಲ್ ಇದೆ. ಸೊ ಫೇವರೇಬಲ್ ಆಗಿ 5 ಮಾರ್ಬಲ್ ಇರೋದ್ರಿಂದ ಸೊ ಈ ಆನ್ಸರ್ ಬಂದ್ಬಿಟ್ಟು 5/17 ಆಗಿರುತ್ತೆ. ಸೊ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡ್ತಾ ಇರೋಣ. ಸೊ ಆಫ್ ಪಿಕಿಂಗ್ ವೈಟ್ ಮಾರ್ಬಲ್. ಸೊ ಒಂದು ಬಾಕ್ಸ್ ಅಲ್ಲಿ ನಮಗೆ ಎಷ್ಟು ಮಾರ್ಬಲ್ಸ್ ಇದೆ, ಟೋಟಲ್ ಆಗಿ 17 ಮಾರ್ಬಲ್ಸ್ ಇದೆ. ಸೊ ಈ ಬಾಕ್ಸ್ ಒಳಗಡೆ 17 ಮಾರ್ಬಲ್ಸ್ ಇದೆ. 17 ಮಾರ್ಬಲ್ಸ್ ಒಳಗಡೆ 5 ರೆಡ್ ಇದೆ, 8 ವೈಟ್ ಇದೆ, 4 ನಾಟ್ ಗ್ರೀನ್ ಇದೆ. ಸೊ ಇವಾಗ ಏನಪ್ಪಾ ಅಂತಂದ್ರೆ 8 ವೈಟ್ ಇದೆ ಅಂತಂದ್ರೆ ನಾನು ಒಂದು ಬಾಕ್ಸ್, ಸೊ ಒಂದು ಕೈ ಹಾಕ್ಬಿಟ್ಟು ಒಂದು ಮಾರ್ಬಲ್ ಅನ್ನು ತೆಗಿತೀನಿ. ಸೊ ಇದು ಎಷ್ಟು ಚಾನ್ಸ್ ಆಗಿರುತ್ತೆ ವೈಟ್ ಸಿಗಕ್ಕೆ ಅಂತ ಅವ್ರು ಕೇಳ್ತಾರೆ. ಸೊ ಎಷ್ಟು ಫೇವರೇಬಲ್ ಔಟ್ಕಮ್ಸ್ ಇದೆ, 8 ವೈಟ್ ಬಾಲ್ ಇದೆ. ಆ 8 ಫೇವರೇಬಲ್ ಅಲ್ಲಿ ನಾನು ಯಾವ್ದಾದ್ರು ಒಂದನ್ನು ತೆಗಿಬಹುದು. ಸೊ ಒಂದನ್ನು ತೆಗೆದಾಗ ಎಷ್ಟಿದೆ, ಫೇವರೇಬಲ್ ಆಗಿ ನನಗೆ ಎಷ್ಟಿದೆಯಪ್ಪ ಅಂತಂದ್ರೆ 8 ವೈಟ್ ಮಾರ್ಬಲ್ ಇದೆ. ಟೋಟಲ್ ನನಗೆ 17 ಇದೆ. ಸೊ 8/17 ನಿಮ್ಮ ಆನ್ಸರ್ ಆಗಿರುತ್ತೆ. ಥರ್ಡ್ ಏನಪ್ಪಾ ಅಂತಂದ್ರೆ, ಸೊ ಥರ್ಡ್ ನಿಮಗೆ 2 ಮೆಥಡ್ ಸಾಲ್ವ್ ಮಾಡಕ್ಕೆ. ಸೊ 2 ಮೆಥಡ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒಂದು ನಾಟ್ ಗ್ರೀನ್ ಅಂತ ಕೊಟ್ಟಿದ್ದಾರೆ. ಸೊ ನಾಟ್ ಗ್ರೀನ್ ಅಂತ ಅಂದ್ರೆ ಸೊ ಗ್ರೀನ್ ಆಗಿರ್ಬೋದು ಬೇರೆದು ಅಂತ ಅಂದ್ರೆ ನಿಮ್ಗೆ ವೈಟ್ ತೆಗೆದಾಗ ನಿಮಗೆ ವೈಟ್ ಕೂಡ ಆಗಿರ್ಬೋದು, ಇಲ್ಲ ರೆಡ್ ಕೂಡ ಆಗಿರ್ಬೋದು. ಸೊ ವೈಟ್ ಪ್ಲಸ್ ರೆಡ್, ಸೊ ಟೋಟಲ್ ನಿಮಗೆ 17 ಇದೆ. ಸೊ ಫಸ್ಟ್ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ತಾ ಇರೋಣ ಮೆಥಡ್. ಸೊ 17 ಟೋಟಲ್ ಆಗಿ ನಿಮಗೆ ಔಟ್ಕಮ್ಸ್ ಇದೆ. ನಾಟ್ ಗ್ರೀನ್ ಅಂತ ಅಂದ್ರೆ ರೆಡ್ ಪ್ಲಸ್ ವೈಟ್ ಆಗಿರುತ್ತೆ. ರೆಡ್ 5 ಇದೆ, ನಿಮಗೆ ವೈಟ್ ನಿಮಗೆ 8 ಇದೆ. ಸೊ 8 ಪ್ಲಸ್ 5 ನಿಮಗೆ 13 ಆಗುತ್ತೆ. 13/17 ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಇದು ಮೆಥಡ್ 1 ಯೂಸಿಂಗ್ ಫಾರ್ಮುಲಾ. ಸೊ ಮೆಥಡ್ 2 ಯೂಸ್ ಮಾಡೋಣ. ಸೊ ಬೈ ಕಾಂಪ್ಲಿಮೆಂಟರಿ ಮೆಥಡ್. ಸೊ ನಾಟ್ ಗ್ರೀನ್ ಅಂತ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದು ಈವೆಂಟ್ ನಾವು ಇದು ಮಾಡೋಣ. ಸೊ ಈವೆಂಟ್ ಜೀನ್ ಮಾಡೋಣ. ಸೊ ಪಿಕ್ಕಿಂಗ್ ಎ ಗ್ರೀನ್ ಬಾಲ್, ಗ್ರೀನ್ ಮಾರ್ಬಲ್. ಸೊ ಪಿಕ್ಕಿಂಗ್ ಗ್ರೀನ್ ಮಾರ್ಬಲ್ ಅಂತಂದ್ರೆ ಸೊ ಪ್ರೊಬಬಿಲಿಟಿ ಆಫ್ ಜಿ ಡ್ಯಾಶ್ ಏನಾಗುತ್ತೆ, ಪಿಕ್ಕಿಂಗ್ ನಾಟ್ ಅ ಗ್ರೀನ್ ಮಾರ್ಬಲ್. ಸೊ ಇದು ನಮಗೆ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೊಬಬಿಲಿಟಿ ಆಫ್ ಜಿ ನಮಗೆ ಕೊಟ್ಟಿದ್ದಾರೆ. ಸೊ ಪ್ರೊಬಬಿಲಿಟಿ ಆಫ್ ಜಿ ಏನಪ್ಪಾ ಅಂತಂದ್ರೆ ಸೊ ನಮ್ಮ ಪ್ರೊಬಬಿಲಿಟಿ ಆಫ್ ಇ ಪ್ಲಸ್ ಪ್ರೊಬಬಿಲಿಟಿ ಆಫ್ ನಮ್ಮ ಎಫ್ ಆಗಿರುತ್ತೆ ಅಂತಂದ್ರೆ ಇದು ಪ್ಲಸ್ ಇದು. ಸೊ 8 ಪ್ಲಸ್ 14 ಆಗಿರುತ್ತೆ. ಸೊ ನಾಟ್ ಗ್ರೀನ್ ಅಂತ ಅಂದ್ರೆ ಸೊ ಇದು ಬಂದ್ಬಿಟ್ಟು ನಂಗೆ 5 ಪ್ಲಸ್ 8 ಆಗಿರುತ್ತೆ. ಸೊ 5 ಪ್ಲಸ್ 8 ಬಂದ್ಬಿಟ್ಟು ಸೊ 5/17 ಪ್ಲಸ್ 8/17 ಆಗಿರುತ್ತೆ. ಸೊ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಸೊ ನಿಮಗೆ 5 ಪ್ಲಸ್ 5 8 ಪ್ಲಸ್ 5 ನಿಮಗೆ 13/17 ಆಗಿರುತ್ತೆ. ಸೊ ಇದು ನಮ್ಮ ಪ್ರೊಬಬಿಲಿಟಿ ಆಫ್ ಏನಾಯ್ತು, ಸೊ ಇದು ನಮ್ಮ ಪ್ರೊಬಬಿಲಿಟಿ ಆಫ್ ಜಿ ಆಯ್ತು. ಸೊ ಪ್ರೊಬಬಿಲಿಟಿ ಆಫ್ ನಾಟ್ ಜಿ ನ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೊಬಬಿಲಿಟಿ ಆಫ್ ನಾಟ್ ಜಿ ನ ಫೈಂಡ್ ಔಟ್ ಮಾಡೋಣ. ಸೊ ಇವಾಗ ನಾವು ಏನ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಮಗೆ ಒಂದು ಫಾರ್ಮುಲಾ ಕೊಟ್ಟಿದೆ. ಸೊ ಫಾರ್ಮುಲಾ ನನಗೆ ಪಿ ಆಫ್ ಜಿ ಪ್ಲಸ್ ಪಿ ಆಫ್ ಜಿ ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದೆ. ನಾನು ಇವಾಗ ಜಿ ಡ್ಯಾಶ್ ಪ್ರೊಬಬಿಲಿಟಿ ಆಫ್ ಜಿ ಡ್ಯಾಶ್ ಫೈಂಡ್ ಔಟ್ ಮಾಡಬೇಕು. ಪ್ರೊಬಬಿಲಿಟಿ ಆಫ್ ಜಿ ನನಗೆ ಗೊತ್ತಿಲ್ಲ. ಸೊ ನಾನು ಏನ್ ಡಿಫೈನ್ ಮಾಡಿದೆ, ಜಿ ಅಂತ ಒಂದು ಈವೆಂಟ್ ಡಿಫೈನ್ ಮಾಡಿದ್ದೀನಿ, ಪಿಕ್ಕಿಂಗ್ ಎ ಗ್ರೀನ್ ಮಾರ್ಬಲ್. ಸೊ ಪಿಕ್ಕಿಂಗ್ ಎ ಗ್ರೀನ್ ಮಾರ್ಬಲ್ ತಗೊಂಡಿರೋದ್ರಿಂದ ಸೊ ಪಿ ಆಫ್ ಜಿ ಏನಪ್ಪಾ ಆಗಿರುತ್ತೆ, ಗ್ರೀನ್ ಮಾರ್ಬಲ್ ಎಷ್ಟಿದೆ ಅಂತಂದ್ರೆ ಸೊ ನನಗೆ 4 ಗ್ರೀನ್ ಮಾರ್ಬಲ್ ಇದೆ. ಸೊ ಟೋಟಲ್ ನನಗೆ 17 ಮಾರ್ಬಲ್ಸ್ ಇದೆ. ಸೊ ಪಿ ಆಫ್ ಜಿ ಬಂದ್ಬಿಟ್ಟು 4/17 ಆಗಿರುತ್ತೆ.
ಸೊ ಇವಾಗ ಈ ಫಾರ್ಮ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ಇದನ್ನ ಪಿ ಆಫ್ ಜಿ ನನಗೆ 4/17 ಇದೆ, ಪ್ಲಸ್ ಇದನ್ನ ಎಕ್ಸ್ ಅಂತ ಅನ್ಕೊಳ್ಳೋಣ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಆ ಕಡೆ ಕಳಿಸಿದಾಗ 1 - 14/17 ಆಗುತ್ತೆ. ಸೊ LCM ತಗೊಂಡಾಗ ನಿಮಗೆ ಆನ್ಸರ್ 13/17 ಬರ್ತಾ ಇರುತ್ತೆ. ಸೊ ನೀವು ಯಾವ ಫಾರ್ಮುಲಾ ಬೇಕಾದ್ರೆ ಯೂಸ್ ಮಾಡಬಹುದು. ಸೊ ಯಾವ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ನಿಮಗೆ ಒಂದೇ ಆನ್ಸರ್ ಸಿಗ್ತಾ ಇರುತ್ತೆ. ಅದನ್ನ ನೀವು ನೋಡಬಹುದು. ಇದು 13/17, ಇದು ನಿಮಗೆ 13/17 ನಿಮಗೆ ಸಿಗ್ತಾ ಇರುತ್ತೆ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡೋಣ, ಎಂಡ್ ಮಾಡೋಣ. ಸೊ ಇಲ್ಲಿ 9 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಸೊ ಇನ್ನ ನಿಮಗೆ 16 ಕ್ವಶನ್ಸ್ ಮಿಕ್ಕಿದೆ. ಸೊ ನಾಳೆ ವಿಡಿಯೋ ನಿಮಗೆ 8 ಕ್ವಶನ್ ಸಾಲ್ವ್ ಮಾಡ್ತಾರಣ, ಮತ್ತೆ ನಾಳೆ ವಿಡಿಯೋ ನಿಮಗೆ 8 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾರಣ. ಸೊ ಇಲ್ಲಿಗೆ ಈ ವಿಡಿಯೋನ ಏನ್ ಮಾಡೋಣ. ಸೊ ನೆನ್ನೆ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆನ್ನೆ ವಿಡಿಯೋ ನಿಮಗೆ ಅರ್ಥ ಆಗಿದೆ, ಇವತ್ತಿನ ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅದರ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು ಇನ್ನೊಂದು ವಿಡಿಯೋ ಬಿಡ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.